गुरुभ्यो नमः। हरि ओम। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। योऽन्तः प्रविश्य मम वाचमिमां प्रसुप्तां सञ्जीवयेत् अखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। हरि ओम हरि ओम हरि ओम। ಆತ್ಮೀಯ ಬಂಧುಗಳೇ, ನಾವು ಭಗವದ್ಗೀತೆಯ 3ನೇ ಅಧ್ಯಾಯವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. 3ನೇ ಅಧ್ಯಾಯದಲ್ಲಿ ನಿನ್ನೆಯ ತನಕ 8ನೇ ಶ್ಲೋಕದ ತನಕ ಆಗಿದೆ. ನಾವು ಕಲಿಬೇಕಾಗಿ ಬಂದ್ರೆ ಏನೇನಂತಂದ್ರೆ, ನಾವು ಶ್ಲೋಕ ಅದರ ಉಚ್ಚಾರಣೆ ಕಲಿಬೇಕು, ಪದ ವಿಭಾಗ ಮಾಡ್ಕೊಳ್ಬೇಕು, ಬಹಳ ಇಂಪಾರ್ಟೆಂಟ್ ಅದು. ಆಮೇಲೆ ಅರ್ಥ, ಮತ್ತೆ ಅರ್ಥವನ್ನು ನೆನ್ಪಿಟ್ಕೊಳ್ಳೋ ದೃಷ್ಟಿಯಿಂದ ನಮ್ಮ ಭಾಷೆಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಸಂಬಂಧನ ತಿಳ್ಕೊಳ್ಬೇಕು. ಅರ್ಥ ಎಲ್ಲ ಆದ್ಮೇಲೆ ಸ್ವಲ್ಪ ಮೆಡಿಟೇಷನ್ ಮಾಡಬೇಕು ಈ ವಿಷಯವಾಗಿ. ಇದನ್ನು ಯಾವ ರೀತಿ ನಮ್ಮ ಜೀವನಕ್ಕೆ ನಾವು ಇದನ್ನ ಅನುಸಂಧಾನ ಮಾಡ್ಕೊಳ್ತೀವಿ ಅಂತ ನೋಡಬೇಕು. ಇಷ್ಟು ಗಮನ ಇರಬೇಕು. ಎಲ್ಲಾ ಶ್ಲೋಕಗಳು ಕೂಡ ಅನುಷ್ಟಪ್ ಛಂದಸ್ಸಿನಲ್ಲಿರುತ್ತೆ. 8 ಅಕ್ಷರಕ್ಕೆ ನಿಲ್ಲಿಸಿ ಇನ್ನು ಸ್ವಲ್ಪ ಪಾಸ್ ಕೊಟ್ಬಿಟ್ಟು ಹೇಳ್ಬೇಕು. 16 ಅಕ್ಷರ ಮೇಲೆ 16 ಅಕ್ಷರ ಕೆಳಗಡೆ. ಇಷ್ಟು ವಿಷಯ ಈಗ ಪ್ರತಿನಿತ್ಯ ಹೇಳ್ತೀನಿ, ಇವತ್ತು ಹೇಳಿದ್ದೀನಿ. 9ನೇ ಶ್ಲೋಕ ಮತ್ತೆ ಒಂದು 10 ಶ್ಲೋಕ ತನಕ ಹೆಚ್ಚು ಕಡಿಮೆ ಆಗುತ್ತೆ. ಕೊನೆಯ ಒಬ್ರು ನಾವು ಹೇಳ್ಕೊಡ್ತೀವಿ ಶ್ಲೋಕ, ನೀವೆಲ್ಲರೂ ಕೂಡ ಜೋರಾಗಿ ಶ್ಲೋಕ ಹೇಳ್ಬೇಕು. ಅವಾಗ ಮನಸ್ಸನ್ನ ಹೇಳ್ಕೊಡ್ಬಾರ್ದು, ಜೋರಾಗಿ ಹೇಳ್ಬೇಕು. 9ನೇ ಶ್ಲೋಕ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚರ. ಹೀಗೆ ಶ್ಲೋಕ. ಪದ ವಿಭಾಗ. ಯಜ್ಞಾರ್ಥಾತ್ ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕಃ ಅಯಂ ಕರ್ಮ ಬಂಧನಃ. ಇಲ್ಲಿ ಲೋಕೋಯಂ ಅಂತಿದೆ, ಅಲ್ಲಿ ಮಧ್ಯ ಒಂದು ಎಸ್ ಅಂತ ಹಾಕಿರ್ತಾರೆ. ಯಾಕೆಂದ್ರೆ ಎರಡು, ಒಂದು ದೀರ್ಘ ಒಂದು ಹ್ರಸ್ವ, ಎರಡು ದೀರ್ಘ ಬಂದ್ಬಿಟ್ಟು ಸ್ವಲ್ಪ ಎಳೆದ್ಬಿಟ್ಟು ಹೇಳ್ಬೇಕಾದ್ರೆ ಅ ಪ್ಲಸ್ ಆ ಇದ್ರೆ ಆ ಅಂತ ಆಗುತ್ತೆ, ದೀರ್ಘ ಆಗುತ್ತೆ. ಇಲ್ಲಿ ಒಂದು ಆ ಅಂತಿದ್ದು ಅಥವಾ ಬೇರೆ ವಿಸರ್ಗ ಇದ್ಬಿಟ್ರೆ ದೀರ್ಘ ಹೇಳ್ಬೇಕಾಗ್ತದೆ. ಲೋಕೋಯಂ ಸ್ವಲ್ಪ ಎಳೆದು ಹೇಳ್ಬೇಕು. ಲೋಕೋಯಂ ಲೋಕಃ ಅಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚಾರ. ಹೀಗೆ ಪದ ವಿಭಾಗ. ಈಗ ಅರ್ಥ ನೋಡ್ಕೊಳ್ಳಿ. ಯಜ್ಞಾರ್ಥಾತ್ ಅಂದ್ರೆ ಯಜ್ಞದ ನಿಮಿತ್ತವಾಗಿ. ಅರ್ಥ ಅಂತಿದ್ರಲ್ಲಿ ಅದು ಓಸ್ಕರ ಅಂತ, ನಮಗೋಸ್ಕರ ಅಂತ ಹೇಳಲು, ಅವನಿಗೋಸ್ಕರ, ವಿದ್ಯೆಗೋಸ್ಕರ ಅವನು ವಿದ್ಯಾರ್ಥಿ, ಅವನು ಧನಕ್ಕೋಸ್ಕರ ಧನಾರ್ಥಿ ಅಂತ. ಹೀಗೆ ಯಜ್ಞಾರ್ಥಾತ್ ಅಂತಂದ್ರೆ ಯಜ್ಞಕ್ಕೋಸ್ಕರ ಅಂತ. ಯಜ್ಞಕ್ಕೋಸ್ಕರವಾಗಿ ಕರ್ಮಣಃ ಕರ್ಮಗಳನ್ನು ಏನ್ ಕೆಲಸ ಮಾಡ್ತೀರಿ ಕೂಡ ಮಾಡ್ತಕ್ಕಂಥ ಕೆಲಸಗಳನ್ನ ಯಜ್ಞಾರ್ಥಾತ್ ಕರ್ಮಣಃ. ನಾವು ಮಾಡ್ತಕ್ಕಂಥ ಕರ್ಮಗಳೆಲ್ಲವೂ ಕೂಡ ಯಜ್ಞ ಅಂತ ಮಾಡಬೇಕು. ಯಜ್ಞ ಅಂತ ಮಾಡಬೇಕು ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಯಜ್ಞ ಅಂದ್ರೆ ಸುಮಾರು ಅರ್ಥಗಳಿದೆ. ಯಜ್ಞ ಅಂತಂದ್ರೆ ಒಂದು ಅರ್ಥ ಸಮರ್ಪಣೆ ಅಂತ, ಭಗವದ್ ಅರ್ಪಣೆ. ಯಜ್ಞ ಅಂದ್ರೆ ಭಗವಂತ ಅಂತ. ಯಜ್ಞಾರ್ಥ ಅಂದ್ರೆ ಭಗವಂತನಿಗೋಸ್ಕರವೇ ನಾವು ಏನೇನು ಮಾಡ್ತಿದ್ವೋ ಅದೆಲ್ಲವೂ ಕೂಡ ಕೃಷ್ಣಾರ್ಪಣ ಭಾವದಿಂದ ಮಾಡಬೇಕು. ಯಾವುದೇ ಕೆಲಸಗಳು, ಆವಾಗ ನಮ್ಗೆ ಕರ್ಮ ಬಂಧನ ಆಗೋದಿಲ್ಲ. ಅನ್ಯತ್ರ ಅಯಂ ಲೋಕಃ ಕರ್ಮ ಬಂಧನ. ಅನ್ಯತ್ರ ಇಲ್ಲದೆ ಇದ್ರೆ, ಬೇರೆ ತರ ಆದ್ರೆ, ಅಯಂ ಲೋಕಃ ಕರ್ಮ, ಈ ಲೋಕದಲ್ಲಿ ನಾವು ಮಾಡ್ತಕ್ಕಂಥದ್ದು ಎಲ್ಲರೂ ಕರ್ಮ ಬಂಧನ ಆಗುತ್ತೆ. ಕರ್ಮ ಬಂಧನ ಬೇಡ ಅಂತ
ಯಾಕೆ ಬೇಡ ಅಂತಂದ್ರೆ ಪಾಪ ಪುಣ್ಯಗಳು ರಾಶಿ ಆಗ್ತಾ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಅದ್ ಅನುಭವಿಸೋಕೆ ಮತ್ತೆ ಹುಟ್ಟು ಬರ್ತಾನೆ ಇರ್ಬೇಕಾಗತ್ತೆ, ಮುಕ್ತಿ ಸಿಗೋದಿಲ್ಲ. ಮತ್ತೆ ಬರೀ ಪುಣ್ಯನ ಹಂಗೇನಿಲ್ಲ, ಬರೀ ಪಾಪನ ಹಂಗೂ ಏನಿಲ್ಲ, ಎರಡೂ ಅನುಭವಿಸ್ಬೇಕಾದಂತದ್ದೇನೆ. ದುಃಖ ದುಃಖ ಆದ್ಮೇಲೆ ಸುಖ, ಸುಖ ಆದ್ಮೇಲೆ ದುಃಖ. ಈ ತರ ನಿರಂತರ ನಡ್ಕೊಂಡು ಹೋಗ್ತೈತೆ ಬಂಧನದ ಹುಟ್ಟು ಸಾವು ಹುಟ್ಟು ಸಾವು. ಅದಕ್ಕೆ ಬೇಡ ಅಂತನೋದಾದ್ರೆ ಈಗ ಬೇಕಿರಲ್ಲ, ಅನವಶ್ಯಕವಾಗಿ ನಮ್ಗೆ ಒಂಥರ ಫೋರ್ಸ್ ಆಗ್ಬಾರ್ದು. ಅದಕ್ಕೋಸ್ಕರ ಬೇಡ ಅಂತನೋದಾದ್ರೆ ಇಲ್ಲಿ ಏನ್ ಮಾಡಬೇಕು, ಮಾಡೋದು ಎಲ್ಲ ಕೆತ್ತು ದೇವ್ರ ಪೂಜೆ ಮಾಡ್ಕೊಂಡು ಮಾಡಿದ್ರೆ ಆಗೇನತ್ತೆ, ಕರ್ಮ ಬಂಧನ ಆಗುದಿಲ್ಲ ಅಂತ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಅಯಂ ಲೋಕಃ ಕರ್ಮ ಬಂಧನ ಏಕೌಂತೆಯ ಮುಕ್ತ ಸಂಘ ತದರ್ಥಂ ಕರ್ಮ ಸಮಾಚಾರ. ಅದರಿಂದ ಮುಕ್ತ ಸಂಘನಾಗಿ, ಮುಕ್ತ ಸಂಘ ಅಂತಂದ್ರೇನು, ಅರಸಾವಾಸ ಫಲದ ಸಂಘದಿಂದ ಮುಕ್ತರಾಗಬೇಕು. ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ ಅಹಂಕಾರದ ಭಾವ, ಮತ್ತೆ ಆ ಫಲ ಎಲ್ಲ ನನಗೇ ಬೇಕು ಅನ್ನತಕ್ಕಂಥದ್ದು ಫಲದ ಸಂಘ, ಇದೆರಡನ್ನು ಕೂಡ ಬಿಡಬೇಕು. ಆವಾಗ ನಾವು ಮಾಡಿದಂತ ಕೆಲಸಗಳದ್ದು ನಮಗೆ ಆ ಕರ್ಮ ಅಂಟುಕೊಡೋದಿಲ್ಲ. ಮುಕ್ತ ಸಂಘ ತದರ್ಥಂ, ತದರ್ಥ ಮತ್ತೆ ತದರ್ಥದ್ರೆ ಇಲ್ಲಿ ಆ ಯಜ್ಞಕ್ಕೋಸ್ಕರ ದೇವ್ರಿಗೋಸ್ಕರವೇ ಭಗವಂತನ ಕೆಲಸ ಅಂತ ನಾವು ಮಾಡ್ತಾ ಇದ್ವಿ. ಕರ್ಮ ಸಮಾಚಾರ, ಕರ್ಮಗಳನ್ನು ಅಂದ್ರೆ ನಮ್ಮೆಲ್ಲಾ ಕರ್ಮಗಳನ್ನು ಕೂಡ ಸಮಾಚಾರ, ಅಂದ್ರೆ ಚೆನ್ನಾಗಿ ಅಂತ ಆಚರಣೆ ಮಾಡಿ ಏನಾಗುತ್ತೆ, ಈ ಬಹಳ ಮುಖ್ಯವಾಗಿ ನಮಗೆ ಆಗ್ಬೇಕಾದ ಸಂಖ್ಯೆ ಅಂತಂದ್ರೆ ಗೊತ್ತಿಲ್ದೋ, ಅದು ಗೊತ್ತಿಲ್ದೋ ಎಲ್ರಿಗೂ ಕೂಡ ವಿತೌಟ್ ಎನಿ ಎಕ್ಸೆಪ್ಷನ್ ಅಹಂಕಾರ ಇರುತ್ತೆ. ನಮ್ಗೆಲ್ಲ ಗೊತ್ತು ಅಹಂಕಾರ ಕೆಟ್ಟದ್ದು ಅಂತ, ಯಾರು ಅದನ್ನ ಅಹಂಕಾರ ಬಹಳ ಒಳ್ಳೇದು ಕೆಟ್ಟದೇ. ಅದರಿಂದ ನಮ್ಮ ಅಹಂಕಾರದಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ. ಅಹಂಕಾರ ಬಿಡೋದು ಹೆಂಗೆ, ನಾನ್ ಮಾಡ್ದೆ ಇದು ನಂದು ಅನ್ನೋದು ಕರ್ಕೊಳ್ಳೋದು ಬಿಡೋದು ಹೆಂಗೆ ಅಂತಂದ್ರೆ ಈ ರೀತಿ ಮಾಡೋದು, ಈ ರೀತಿ ಕರ್ಮಾಚರಣೆ ಮಾಡೋದು. ಅಂದ್ರೆ ನಾವು ಈ ಜಗತ್ತಿಗೆ ಬಂದಿರೋದು ಭಗವಂತನ ಇಚ್ಛೆಯಿಂದ, ಮತ್ತೆ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಇದು ಭಗವಂತನ ಕಾರ್ಯ ಅನ್ಕೊಂಡು ಆತರ ಭಾವನೆ ಹುಟ್ಟಿಸ್ಕೋಬೇಕು. ಸಂಸ್ಕಾರದಿಂದ ಬರುತ್ತೆ. ನಾವು ಮಾಡ್ತಾ ಇರೋ ಎಲ್ಲ ಕೆಲಸಗಳು ದೇವ್ರಿಗೆ ಸಂತೋಷ ಆಗ್ಲಿ ಮಾಡ್ತಾ ಇದ್ದೀವಿ. ತಂದೆ ತಾಯಿಗಳ ಸೇವೆ, ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು, ಸಮಾಜಕ್ಕೋಸ್ಕರ ಕೆಲಸ ಮಾಡುವಂಥದ್ದು, ದೇಶಕ್ಕೆ ಕೆಲಸ ಮಾಡುವಂಥದ್ದು, ಎಲ್ಲ ಕೆಲಸ ಮಾಡ್ತೀವಿ. ಆದ್ರೆ ನನಗಾಗಿ ನನಗೆ ಏನ್ ಬೇಕು ಅಂತ ಏನೇನೂ ಅಪೇಕ್ಷೆ ಪಡೋದಿಲ್ಲ ಅಂತಿದ್ದಾಗ ಭಗವಂತನಿಗೆ ತುಂಬಾ ಸಂತೋಷ ಆಗ್ತವಾಗ ಅಂತ ಈ ಶ್ಲೋಕದ. ಯಾವಾಗ ನೋಡಿ ಎಷ್ಟು ನಿಮ್ಗೆ ಹಗುರ ಆಗ್ಬಿಡುತ್ತೆ ಮನಸ್ಸನ್ನು. ಅದರಿಂದ ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಅಯಂ ಲೋಕಃ ಕರ್ಮ ಬಂಧನ ಕೌಂತೆಯ ಮುಕ್ತ ಸಂಘ ತದರ್ಥಂ ಕರ್ಮ ಸಮಾಚಾರ. ಹೀಗೆ ಕರ್ಮಗಳನ್ನು ಮಾಡಬೇಕು. ಕರ್ತೃತ್ವದ ಅಭಾವ ಇರಬೇಕು. ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಇರಬಾರ್ದು. ನೋಡಿ ಎಷ್ಟು ಕೇಳಕ್ ಚೆನ್ನಾಗಿದೆ, ಹೇಳಕ್ಕೂ ಚೆನ್ನಾಗಿರುತ್ತೆ, ಆದ್ರೆ ಬಂದೇ ಬರ್ತದೆ. ನಿಧಾನಕ್ಕೆ ಸಾಧನೆ ಮಾಡ್ತಾ ಬಿಟ್ಟು ಹೋಗ್ಬೇಕು. ಅದು ಒಂದು ಶ್ಲೋಕ ಹೇಳ್ತೀನಿ, ನೋಡ್ಕೊಳ್ಳಿ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಅಜ್ಞಾನತಂತ್ರ ಯಾರಿಗೆ ಈಗೋ ಜಗಳಗಳಾಗೋದು ಯಾತಕ್ಕೋಸ್ಕರ ಹೇಳಿ, ಈಗೋ ಕ್ಲಾಶಸ್ ಅಂತ. ಈ ತರ ಈ ಸ್ವಭಾವ ಇದ್ದಾಗ ಅಲ್ಲಿ ಜಗಳದ ಪ್ರಶ್ನೆ ಬರೋದು. ಎಲ್ಲ ಹೊಂದ್ಕೊಂಡು ಇಡೀ ಜಗತ್ತು ಬಹಳ ಸಂತೋಷವಾಗಿರುತ್ತೆ. ಜಗಳ ಆಗೋದೇ ಈಗೋ ಇಂದ. ಅದು ಬಿಡ್ಬೇಕು ಅಂದ್ರೆ ಈ ತರ ಸ್ವಭಾವ ಇರ್ಬೇಕು, ಬೆಳೆಸ್ಬೇಕು. ಸುಖವಾಗಿರ್ತೀವಿ ಅವಾಗ. ಆಮೇಲೆ 10ನೇ ಶ್ಲೋಕ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತಿಷ್ಠ ಕಾಮಧುಕ್. ಸಹ ಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರಾ ಉವಾಚ. ನೋಡಿ, ಪುರೋವಾಚ ಅಂತಿದೆ, ಅದು ಪುರಾ ಉವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷಃ ವಹ ಅಸ್ತು ಇಷ್ಟ ಕಾಮದುಕ್. ಹೀಗೆ ಪದವಿಭಾಗ ಮಾಡಬೇಕು. ಪ್ರಾಯಶಃ ಎಲ್ಲದಕ್ಕೂ ಕೂಡ ಪದವಿಭಾಗ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.
ಅಕಸ್ಮಾತ್ ಇಲ್ಲದೆ ಇದ್ರೆ ಇನ್ನೂ ಸಮಯ ಆಗಿಲ್ಲ, ವಿಶ್ವನಾಥರು ಫೋನ್ ಮಾಡಿ ಎಲ್ ಜಗತ್ತೆ ಪುಸ್ತಕ ಕೊಂಡು. ಈಗ ಅರ್ಥ ನೋಡ್ಕೊಳ್ಳಿ. ಈಗ ಅನ್ವಯ ಅರ್ಥ ಅಂದ್ರೆ ಅಲ್ಲಿದ್ದಿಲ್ಲಿ ಇಲ್ಲಿದಲ್ಲಿ ಹಾಕ್ಬಿಟ್ಟು ಅರ್ಥ ಹೇಳ್ಬೇಕಾದ್ರೆ ಗಮನಿಸ್ಕೊಳ್ಳಿ ಅದನ್ನು. ಪ್ರಜಾಪತಿ ಪ್ರಜಾಪತಿ ಅಂತಂದ್ರೆ ಯಾರು? ಪ್ರಜೆಗಳ ಪತಿ, ಜಗತ್ತಿನ ಮಾಲೀಕ. ಒಂದು ಚತುರ್ಮುಖ ಬ್ರಹ್ಮನೂ ಆಗುತ್ತೆ, ಯಾಕಂದ್ರೆ ಸೃಷ್ಟಿ ಮಾಡ್ತಂತ ಅಥವಾ ಅವನೊಳಗೆ ಇರತಕ್ಕಂಥ ಪರಮಾತ್ಮ ಭಗವಂತ, ಯಾರು ಬೇಕಾದ್ರೆ ಆಗುತ್ತೆ. ಪ್ರಜಾಪತಿ ಪುರಾ ಪುರೋವಾಚ ಅಂತಿದ್ರಲ್ಲಿ ಪುರಾ ಉವಾಚ. ಪುರಾ ಅಂತಂದ್ರೇನು? ಹಿಂದೆ ಅಂತ. ಪ್ರಾಚೀನ ಪುರಾತನ ಕಾಲದಲ್ಲಿ ಅಂತ ಹೇಳಲ್ಲ ನಾವು. ಪುರಾ ಅಂದ್ರೆ ಹಿಂದೆ, ಉವಾಚ ಹೇಳಿದನು. ಏನ್ ಹೇಳಿದಂತ ಅವನು ಏನ್ ಮಾಡ್ದ ಅಂತಾರೆ ಭಗವಂತನು. ಯಾರು? ಪ್ರಜಾಪತಿ. ಅವನು ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ. ಸಹ ಯಜ್ಞಾ, ಯಜ್ಞದ ಸಹಿತವಾಗಿಯೇ ಪ್ರಜೆಗಳನ್ನು, ಪ್ರಜಾ ಅಂದ್ರೆ ಪ್ರಜೆಗಳನ್ನು ಸೃಷ್ಟ್ವಾ ಸೃಷ್ಟಿಸಿ, ಉವಾಚ ಹೇಳಿದನು. ಪ್ರಜೆಗಳು ಸೃಷ್ಟಿ ಆಯ್ತಲ್ಲ, ಸೃಷ್ಟಿ ಆಗ್ಬೇಕಾಗಿ ಬಂದ್ರೆ ಅವನು ಯಜ್ಞದ ಸಹಿತವಾಗಿ ಸೃಷ್ಟಿ ಮಾಡ, ಯಜ್ಞದ ಸಹಿತವಾಗಿ ಸೃಷ್ಟಿಯನ್ನ ಮಾಡಿ ಏನ್ ಹೇಳ್ತಿದ್ರೆ ಅನೇನ ಈ ರೀತಿಯಾಗಿ ಅತಿ ಯಜ್ಞದ ಮೂಲಕವಾಗಿ ಪ್ರಸವಿಷ್ಯಧ್ವಂ. ಪ್ರಸವ ವೃದ್ಧಿಯನ್ನು ಪಡೆಯಿರಿ ಅಂತ. ಪ್ರಸವ ಅಂದ್ರೆ ಗೊತ್ತು ನಮ್ಗೆ ಅಲ್ವಾ? ಪ್ರಸವ ಹೆರಿಗೆ ಆಗೋದಕ್ಕೆ ಪ್ರಸವ ಅಂತ. ಅದೇ ಪ್ರಸವಿಷ್ಯಧ್ವಂ ಅಂತಂದ್ರೆ ವೃದ್ಧಿಯನ್ನು ಪಡೆಯೋದು, ಅಂದ್ರೆ ಬೆಳಿಬೇಕು. ಅದು ಬೆಳೆಯೋದಕ್ಕೆ ಉಪಯೋಗ ಆಗುತ್ತೆ. ಯಾವುದು ಅಂತಂದ್ರೆ ಯಜ್ಞಗಳು ಮಾಡ್ಕೊಂತಾರೆ. ಅದಕ್ಕೆ ಯಜ್ಞ ಸಹಿತವಾಗಿ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾನೆ. ಮಾಡಿ ಆಮೇಲೆ ಏಷಃ, ಈ ಯಜ್ಞವು, ಏಷ ಅಂದ್ರೆ ಇದು, ವಹ ನಿಮಗಳಿಗೆ ಪ್ರಜೆಗಳಿಗೆ ಇಷ್ಟ ಕಾಮದು ಕಸ್ತು. ಇದೆಲ್ಲ ಯಜ್ಞದ ಮುಖಾಂತರವಾಗಿ ನೀವು ಇಚ್ಛಿಸಿದ ಭೋಗಗಳನ್ನು, ಏನೇನೋ ನಮ್ಗೆ ಇಷ್ಟಾನ್ ಭೋಗಾನ್, ನಮ್ಗೆ ಏನೇನೋ ಬೇಕು ಅನ್ಸುತ್ತೆ. ಮಕ್ಕಳು ಬೇಕು, ಮರಿ ಬೇಕು, ಸಂಪತ್ತು ಬೇಕು, ಲಕ್ಷ್ಮಿ ಬೇಕು ಅಂತ. ಅದಕ್ಕೆ ತಕ್ಕಂತ ಯಜ್ಞಗಳು ಮಾಡಿ ಅದನ್ನ ಎಲ್ಲ ನಿಮ್ಗೆ ಸಿಗತ್ತೆ. ಅದ್ರಲ್ಲಿ ನೀವು ಸಂತೋಷವಾಗಿರೋ ಆಗಲಿ ಅಂತ ಹೇಳಿ. ನಮ್ಗೆ ಬೇಕು ಅಂತಂದ್ರೆ ನಾವು ಯಜ್ಞ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಯಜ್ಞದ ಜೊತೆಗೆ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾರೆ ಭಗವಂತ, ಅಥವಾ ಚತುರ್ಮುಖ ಬ್ರಹ್ಮ, ಯಾರು ಬೇಕಾದ್ರೆ ಆಗ್ಬೋದು. ಸೊ ಅದೇನು ಯಾವ ರೀತಿ ಆಗುತ್ತೆ ಅಂತ ಮುಂದಿನ ಶ್ಲೋಕ. ಹಾಗಾದ್ರೆ ಮುಂದಿನ ಶ್ಲೋಕ ಇದಕ್ಕೆ ಅಟ್ಯಾಚ್ ಆಗಿರುತ್ತೆ, ಹೇಳ್ತೀನಿ. ಈಗ ನೋಡಿ, ಪ್ರಜಾಪತಿ ಅಂತಂದ್ರೆ ಬ್ರಹ್ಮ, ಪುರಾ ಅಂದ್ರೆ ಹಿಂದೆ, ಸಹ ಯಜ್ಞಾ ಪ್ರಜಾ ಸೃಷ್ಟ, ಸಹ ಯಜ್ಞಾ ಯಜ್ಞ ಸಹಿತವಾಗಿ, ಸಹ ಅಂದ್ರೆ ಸಹಿತ, ಪ್ರಜಾ ಸೃಷ್ಟ ಉವಾಚ ಹೇಳಿದನು. ಏನ್ರೆ ನೀವುಗಳು ಅನೇನ ಪ್ರಸವಿಷ್ಯತ್ವಂ, ಅನೇನ ಈ ಯಜ್ಞಗಳ ಮುಖಾಂತರವಾಗಿ ನಿಮ್ಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ಇಷ್ಟ ಕಾಮದಕ್ಕೆ, ನಮ್ಗೆ ಇಷ್ಟವಾದಂತಹ ಕಾಮ ಅಂದ್ರೆ ಬಯಕೆಗಳನ್ನ ದುಃಖಕ್ಕೆ ಕೊಡ್ತಕ್ಕಂಥ ಇದು ಯಜ್ಞ ಮಾತ್ರ ಆಗತ್ತೆ. ನಿಮ್ಗೆ ಆಗ್ಲಿ, ಅದು ಅಸ್ತು ಅಂದ್ರೆ ಆಗ್ಲಿ ಅಂತ ಹೇಳಿದೆ. ಶ್ಲೋಕ ಹೇಳ್ತೀನಿ ನೋಡ್ಕೊಳ್ಳಿ. ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತಿಷ್ಟ ಕಾಮದುಕ್. ಇಷ್ಟ ಕಾಮದುಕ್ ಅಂತ. ಈಗ 11ನೇ ಶ್ಲೋಕ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತ್ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ. ದೇವಾನ್ ಭಾವಯತಃ ಅನೇನ ತೇ ದೇವ ಭಾವಯಂತು ವಹ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಂ ಅವಾಪ್ಸ್ಯಥ. ಹೀಗೆ ಪದವಿಭಾಗ. ಈಗ ಅನೇನ, ಈಗ ಯಜ್ಞದ ಮುಖಾಂತರ ಹೇಳಿದ್ವಿ, ಅದರಿಂದ ಈ ಯಜ್ಞಗಳ ಮುಖಾಂತರವಾಗಿ ತಾನೇನ ಈ ಮುಖಾಂತರವಾಗಿ ದೇವಾನ್ ಭಾವಯಿತ, ಮೊದಲನೇ ಸಾಲು ದೇವಾನ್ ಭಾವಯಿತ. ಅನೇನ ಅಂದ್ರೆ ಈ ರೀತಿಯಾಗಿ ದೇವಾನ್ ಭಾವಯಿತ, ದೇವತೆಗಳನ್ನ ಅವ್ರನ್ನ ಭಾವಯಿತ ಅಂದ್ರೆ ತೃಪ್ತಿಪಡಿಸಿರಿ, ಸಂತೋಷ ಪಡಿಸಿರಿ. ತೇ ದೇವಾಹ, ಆ ದೇವತೆಗಳು, ವಹ ಭಾವಯಂತು, ವಹ ಅಂದ್ರೆ ನಿಮಗೆ ಅಂತ, ಅವ್ರು ನಿಮಗೆ ಭಾವಯಂತು, ಅವ್ರು ನಿಮ್ಗೆ
ತೃಪ್ತಿ ಪಡ್ತೀವಿ, ಸಂತೋಷ ಪಡ್ತೀವಿ. ಏವಂ ಈ ರೀತಿಯಾಗಿ ಪರಸ್ಪರಂ ಭಾವಿಯಂತಹ ಒಬ್ರಿಗೊಬ್ಬರಿಗೆ ತೃಪ್ತಿ ಪಡಿಸ್ತಕ್ಕಂಥ ಕೆಲಸ ಆಗಲಿ, ಪರಂ ಶ್ರೇಯ ಅವಾಪ್ಸಿತ, ಪರಮವಾದ ಪರಮ ಶ್ರೇಯಸ್ಸನ್ನು ನೀವು ಪಡೆಯಿರಿ. ಆಯ್ತಾ? ನಿಮಿಷ. ಏನಂತಂದ್ರೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಈ ದೇವತೆಗಳು ಅಂತಂದ್ರೆ ಏನು ಅಂತಂದ್ರೆ, ಭಗವಂತ ಸೃಷ್ಟಿ ಕಾರ್ಯ ಮಾಡ್ಬೇಕಾದ್ರೆ ಪ್ರಾರಂಭದಲ್ಲೇನೆ ಕೂಡ ದೇವತೆಗಳು ಸೃಷ್ಟಿಯಾಗುತ್ತೆ. ಅಲ್ಲ, ಅನೇಕ ತರ ದೇವತೆಗಳಿದ್ದಾರೆ. ಅಜಾನಜ ದೇವತೆಗಳು, ಪಿತೃ ದೇವತೆಗಳು, ಅವನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಅವ್ರ ಹತ್ರ ಉನ್ನತ ಮಟ್ಟದ ಜೀವರಾಶಿಗಳು ದೇವತೆಗಳು ಸೃಷ್ಟಿಯಾಗ, ಒಬ್ಬೊಬ್ರಿಗೆ ಒಂದೊಂದು ಐಟಮ್ಗೂ ದೇವತೆಗಳು, ಅಭಿಮಾನಿ ದೇವತೆಗಳು ಅಂತ ಕರೀತಾರೆ. ಹಾಗೇನೆ ನಮ್ಮೆಲ್ಲ ಇಂದ್ರಿಯಗಳ ಅಭಿಮಾನಿ ದೇವತೆ ಇಂದ್ರ. ನಮ್ಗಿರ್ತಕ್ಕಂಥ 10 ಯಾವುದು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಒಳಗಡೆ ಇರ್ತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲದಕ್ಕೂ ಕೂಡ ಒಬ್ಬೊಬ್ರು ಅಭಿಮಾನಿ ದೇವತೆ ಅಂತ ಇರ್ತಾರೆ. ಅವ್ರ ಕೆಲಸ ಅಂದ್ರೆ ಅವರನ್ನ ತೃಪ್ತಿಪಡಿಸಿದ್ರೆ, ಈಗ ಸುಮ್ಮನೆ ಒಂದೆರಡು ಉದಾಹರಣೆ ಮಾತ್ರ ಹೇಳ್ತೀನಿ. ಕಣ್ಣಿಗೆ ಅಭಿಮಾನಿ ದೇವತೆ ಯಾರು ಅಂತಂದ್ರೆ ಸೂರ್ಯ, ಕಿವಿಗೆ ಚಂದ್ರ, ಮೂಗಿಗೆ ಅಶ್ವಿನಿ ದೇವತೆಗಳು, ನಾಲಿಗೆಗೆ ವರುಣ, ಹೀಗೆ ಒಬ್ಬರೊಬ್ಬರು ದೇವತೆಗಳು, ಅವ್ರನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಅದಾದ ನಂತರ ಮನಸ್ಸಿಗೆ ಮತ್ತೆ ಮಾತುಗೆ, ಮನಸ್ಸು ಮತ್ತೆ ಮಾತು, ಮನಸ್ಸಿಗೆ ರುದ್ರದೇವರು, ವಾಕ್ಗೆ ಪಾರ್ವತಿ, ಹೀಗೆ ದೇವತೆಗಳನ್ನು ಸೃಷ್ಟಿ ಆಯ್ತು. ಇದಲ್ಲದೆ ತುಂಬಾ ದೇವತೆಗಳಿದ್ದಾರೆ, 33 ಜನ ಪ್ರಮುಖವಾದ ದೇವತೆಗಳು ಅವ್ರ ಸೃಷ್ಟಿ ಆಯ್ತು. ಅವ್ರಿಗೆ ನಾವೇನ್ ಮಾಡಬೇಕು, ಮನುಷ್ಯರಾಗಿರ್ತಕ್ಕಂಥವ್ರು ಏನ್ ಮಾಡಬೇಕು ಅಂತಂದ್ರೆ, ಇದೆಲ್ಲ ದೇವತೆಗಳ ಪ್ರಭಾವದಿಂದ ನಾವು ಚೆನ್ನಾಗಿದ್ದೀವಿ ಅಂತ ಭಾವಿಸ್ಕೋಬೇಕು. ಭಾವಿಸ್ಕೊಳ್ತೀವಿ, ಇರೋದೇ ಆತರ. ಸೂರ್ಯನ ಕೃಪೆಯಿಂದ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ, ಚಂದ್ರನ ಕೃಪೆಯಿಂದ ನಾವು ಸೂರ್ಯ ಚಂದ್ರ ಅಂತ ಈ ಜಡ ಸೂರ್ಯ ಜಡ ಚಂದ್ರನ ಅನ್ಕೋಬಾರದು. ಬೇರೆ ಇದ್ದಾರೆ ದೇವತೆಗಳು, ಈ ಸೂರ್ಯ ಚಂದ್ರನಿಗೂ ದೇವತೆಗಳಿದ್ದಾರೆ. ಹಾಗೇನೆ ಅಶ್ವಿನಿ ದೇವತೆಗಳಿದ್ದಾರೆ. ಆಯ್ತಾ? ಅವರೆಲ್ಲರ ಕೃಪೆಯಿಂದ, ದೇವತೆಗಳ ಕೃಪೆಯಿಂದ ನಮ್ಮೆಲ್ಲ ಇದ್ರು ಚೆನ್ನಾಗಿ ಕೆಲಸ ಮಾಡ್ತೀವಿ. ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಕರೀತೀವಿ. ಮತ್ತು ಆ ಎಲ್ಲಾ ದೇವತೆಗಳನ್ನ ನಾವು ಯಜ್ಞ ಅಂತಂದ್ರೆ ಪೂಜೆ ಮಾಡಬೇಕು. ಅಂದ್ರೆ ಇಷ್ಟು ತಿಳ್ಕೊಂಡಿದ್ರೆ ಇದಾರೆ ತಿಳ್ಕೊಳ್ಳೋದೇ ಒಂದು ಪೂಜೆ. ಹಂಗೆಲ್ಲ ಮಾಡ್ತಾರೆ, ಅವ್ರು ಸಂತೋಷವಾಗಿರ್ತಾರೆ, ತೃಪ್ತಿ ಆಗುತ್ತೆ. ಓ, ಇವರು ನಮ್ಗೆ ತೃಪ್ತಿ ಪಡಿಸ್ತಾರೆ, ನಾವು ಅವರು ತೃಪ್ತಿ ಪಡಿಸ್ಕೊಂಡು ನಮ್ಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಏನೇ ಬೇಕು ಸಂಪತ್ತು ಎಲ್ಲ ಕೂಡ ಸಿಗುತ್ತೆ. ಇದು ಈ ಶ್ಲೋಕದ ಅರ್ಥ. ಅಂದ್ರೆ ಇದ್ರ ಅರ್ಥ, ನಾನು ಅನ್ನತಕ್ಕಂಥ ಅಹಂಭಾವನೆ ಬಿಟ್ಟು ಯಜ್ಞ ಅಂತಾರೆ ಭಗವಂತ. ಯಜ್ಞ ಅಂದ್ರೆ ಪೂಜೆ ಅಂತ. ಅದನ್ನ ಮಾಡಬೇಕು ಅಂತಂದ್ರೆ ನಾವು ಬದುಕಿರ್ತಕ್ಕಂಥ, ಉಸಿರಾಡ್ತಕ್ಕಂಥದ್ದು ಒಂದು ಪೂಜೆ, ಊಟ ಮಾಡ್ತಕ್ಕಂಥದ್ದು ಒಂದು ಪೂಜೆ ಅನ್ನೋ ಭಾವ, ಪವಿತ್ರದ ಭಾವ. ಯಾಕೆ ಬಾಯಿ ಇರತಕ್ಕಂಥದ್ದು ಅಗ್ನಿಕುಂಡ, ಅದರೊಳಗೆ ಹಾಕ್ತಕ್ಕಂಥ ಒಂದು ತುತ್ತು ಕೂಡ ಹೋಮ ಮಾಡ್ತಾ ಇದ್ದೀವಿ. ಭಗವಂತ ಹೊರಗಡೆ ಇದ್ದು ಸ್ವೀಕಾರ ಮಾಡ್ತಾ ಇದ್ದಾನೆ. ನಮ್ಮ ಹೊಟ್ಟೆ ಒಳಗಡೆಗೆ ಒಂದು ಅಗ್ನಿ ಅಂತಿರುತ್ತೆ, ವಚನಾಗ್ನಿ ಅಂತ ಕರೀತಾರೆ. ಅದು ನಾವು ತಿಂದಂತದನ್ನೆಲ್ಲ ಕೂಡ ಜೀರ್ಣ ಮಾಡುತ್ತೆ, ಮತ್ತೆ ಮುಂದಿನ ಕಾರ್ಯ ನಡೆಯುತ್ತೆ. ಮುಂದಿನ ಕಾರ್ಯ ಏನು ಗೊತ್ತಿಲ್ಲ ನನಗೆ, 15ನೇ ಅಧ್ಯಾಯದಲ್ಲಿ ಬರುತ್ತೆ. ಆ ವೈಶ್ವಾನರ ಹೋಗುತ್ತಾ ಪ್ರಾಣಿ ನಮ್ಮ ದೇಹಮಃ ಪ್ರಾಣಾಪಾನ ಸಮಾಹಿತ ಪಚಾಮೇನಂ ಶುರುವಿದವು. ನಮ್ಗೆ ಇಲ್ಲಿ ತನಕ ಗೊತ್ತು ಅಂತಂದ್ರೆ ಬಾಯಲ್ಲಿ ಹಾಕೊಂಡು ಅಗದು ನುಗ್ಗೋ ತನಕ ಮಾತ್ರ ಗೊತ್ತು. ಆಮೇಲೆ ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಹೊರಗಡೆ ಹೋದ ನಂತರ ಅದು ಅದರ ರುಬ್ಬಿ ಕುಟ್ಟಿ ಎಲ್ಲ ಮಾಡಿ ಕೊನೆಗೆ ಅನೇಕ ತರ ಕೆಮಿಕಲ್ಸ್ ರಕ್ತ ಆಗತ್ತೆ, ರಕ್ತದಲ್ಲಿ ಅನೇಕ ತರ ಕೆಮಿಕಲ್ಸ್ ಇರುತ್ತೆ, ಅನೇಕ ತರ ರಸಾಯನಗಳು ಸೃಷ್ಟಿ ಆಗುತ್ತೆ. ಒಂದೊಂದು ಕೂಡ ಒಂದೊಂದು ಕೆಲಸ ಮಾಡುತ್ತೆ. ಕೈ ಕಾಲು ಗಟ್ಟಿ ಆಗಿರ್ಬೇಕು ಒಂದು ಕೆಮಿಕಲ್, ಮಾಂಸ ಚೆನ್ನಾಗಿರ್ಬೇಕು ಅನ್ನೋದು ಅದಕ್ಕೊಂದು ಕೆಮಿಕಲ್, ಮತ್ತೆ ನಮ್ಗೆ ಎನರ್ಜಿ ಬೇಕು ಅದಕ್ಕೊಂದು ಕೆಮಿಕಲ್, ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು ಅದಕ್ಕೆ ಬೇರೆ ಕೆಮಿಕಲ್, ಕಿವಿ ಚೆನ್ನಾಗಿ ಕೇಳಿಸ್ಬೇಕು ಅದಕ್ಕೆ ಬೇರೆ ಕೆಮಿಕಲ್, ಮೂಗು ವಾಸನೆ ಗೊತ್ತಾಗಬೇಕು, ನಾಲ್ಗೆ ರುಚಿ ಗೊತ್ತಾಗಬೇಕು ಅದಕ್ಕೊಂದು ಕೆಮಿಕಲ್. ಹೀಗೆ ಅನೇಕ ತರ ಕೆಲಸ ನಡೀತಾರೆ. ಏನ್ ಗೊತ್ತು ಹೇಳಿ, ನಮ್ಗೆ ಗೊತ್ತಿಲ್ಲ ನಮ್ಗೆ. ಆದ್ರಿಂದ
ಇದನ್ನ ಯಾವುದೋ ಒಂದು ಶಕ್ತಿ, ಅಗೋಚರವಾದಂತಹ ಶಕ್ತಿಯಿಂದ ನಡೀತಾ ಇದೆ ಅಂತ ಭಾವ ಇಟ್ಕೊಂಡು ಬದುಕತಕ್ಕಂಥದ್ದು ಅಭ್ಯಾಸ ಮಾಡಬೇಕು. ಆಗ ಮಾಡಿದ್ರೆ ನಾವು ಸುಖವಾಗಿರ್ತೀವಿ. ಎಲ್ಲಿ ಎಲ್ಲ ನನ್ನಿಂದ ಆಗ್ತಾ ಇದೆ ಅಂದಾಗ ಯಾವಾಗಲೂ ದುಃಖಕ್ಕೀಡೆ ಆಗ್ತದೆ. ದುಃಖ ಅನ್ನೋದಿದೆ, ದುಃಖಿ ಆಗ್ಬಾರ್ದು ಅಷ್ಟೆ. ದುಃಖ ಇರುತ್ತೆ, ದುಃಖಿ ಅಂತ ಆಗ್ಬಾರ್ದಷ್ಟೆ. ಇದು ಈ ಶ್ಲೋಕದ ಒಂದು ತಾತ್ಪರ್ಯ ಅರ್ಥ ಇದೆ. ದೇವಾನ್ ಭಾವಯಿತಾನ್ ಅನೇನ ತೇ ದೇವ ಭಾವಯಂತು ವಾಹ. ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸಿತ. ಇದು ಶ್ರೇಯಸ್ಕರವಾದಂತಹ ಶ್ರೇಯಸ್ಸು. ನಿನ್ನೆ ಹೇಳಿದೆ, ಶ್ರೇಯಸ್ಸು ಅಂದ್ರೆ ಬೇರೆ, ಪ್ರೇಯಸ್ಸು ಅಂದ್ರೆ ಬೇರೆ. ಪ್ರೇಯಸ್ಸು ಅಂದ್ರೆ ಪ್ರಿಯವಾಗಿರುವಂಥದ್ದು, ನಮ್ಗೆ ಇಷ್ಟವಾಗುವಂಥದ್ದು. ನಮ್ಗೆ ಇಷ್ಟ ಅಂತಷ್ಟೇ ಗೊತ್ತು, ಅದು ಒಳ್ಳೇದಾಯ್ತು ಕೆಟ್ಟಾಯ್ತು ಗೊತ್ತಿಲ್ಲ ನಮ್ಗೆ. ಶ್ರೇಯಸ್ಸು ಅಂದ್ರೆ ಹಂಗಲ್ಲ, ಒಳ್ಳೇದಾಗಂಥದ್ದು. ಅದು ಒಳ್ಳೇದಂತಂದ್ರೆ ಶಾಶ್ವತವಾಗಿ ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಶ್ರೇಯಸ್ಸು. ಲೋಕಾವತಿನಿ ನೋಡ್ಕೊಳ್ಳಿ. ದೇವಾನ್ ಭಾವಯತ ನೀನ ತೇ ದೇವಾ ಭಾವಯಂತ್ವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಯಾಕಿದು ಹೇಳಿದ್ರು ಅಂತ 12ನೇ ಶ್ಲೋಕದಲ್ಲಿ ಗೊತ್ತಾಗ್ತ ನಮ್ಗೆ. ಇಷ್ಟಾನ್ ಭೋಗಾನ್ ಇವೋ ದೇವಾಂ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾ ನ ಪ್ರದಾಯೇಭ್ಯೋ ಯೋ ಭುಂಕ್ತೆ ತೇನ ಇವ ಸಹ. ಇಷ್ಟಾನ್ ಭೋಗಾನ್ ಹಿ ವಹ ದೇವಾ ದಾಸ್ಯಂತೆ ಯಜ್ಞ ಭಾವಿತಾ ತೈ ದತ್ತಾನ್ ಅಪ್ರದಾಯೇಭ್ಯಃ ಯಹ ಭುಂಕ್ತೆ ತೇನ ಏವ ಸಹ. ಏನಂತಂದ್ರೆ ಯಜ್ಞ ಭಾವಿತಾಹ, ಯಜ್ಞದಿಂದ ಭಾವಿತರಾದ ಅಂತಂದ್ರೆ ಯಜ್ಞ ಅಂದ್ರೆ ಪೂಜೆ ಅಂತ ಆಯ್ತಾ. ನಮ್ಮ ಸಮರ್ಪಣಾ ಭಾವ, ಪೂಜೆ ಅಂತ. ಹೀಗೆ ಯಜ್ಞ ಭಾವಿತ ಆದ್ರೆ ಯಜ್ಞದಿಂದ ಸಂತೋಷಗೊಂಡಂತಹ ದೇವಾಹ ದೇವತೆಗಳು ವಹ ನಿಮಗೆ ಇಷ್ಟಾನ್ ಭೋಗಾನ್ ನಿಮ್ಗೆ ಇಷ್ಟವಾದಂತ ಭೋಗಗಳನ್ನು ದಾಸ್ಯಂತೆ ಕೊಡುತ್ತಾರೆ. ಇಲ್ಲಿ ಹಿ ಅಂತಂದ್ರೆ ಏಕೆಂದ್ರೆ ಎಲ್ಲ ನಿಶ್ಚಯವಾಗಿ ಕೊಡ್ತಾರೆ ಅವರು. ತೈಹಿ ದತ್ತಾನ್, ಹಾಗೆ ಆ ದೇವತೆಗಳ ಮೂಲಕ ಕೊಟ್ಟಂತ ತೈಹಿ ಆ ದೇವತೆಗಳು ಅವರ ಅಂತ ದತ್ತಾನ್ ಕೊಡಲ್ಪಟ್ಟಂತಹ ಏನೇನು ನಮ್ಗೆ ಭೋಗಗಳನ್ನ ಕೊಟ್ಟಿರ್ತಾರೋ ಅದನ್ನ ಯಹ ಯಾವ ಪುರುಷನು ಏಭ್ಯ ಅಪ್ರದಾಯ ಅವರಿಗೆ ಕೊಡದೆ ಭುಂಕ್ತೆ ತಾನೇ ಎಲ್ಲ ತಿನ್ಬಿಡ್ತಾನೋ ಅಂತಂದ್ರೆ, ತಾನೇ ಭೋಗಿಸಿದ್ರೆ ಸಹಸ್ತೇನ ಇವ ಅವನ ಕಳ್ಳನೇ ಸರಿ. ಇನ್ನಷ್ಟು ಹೇಳ್ತೀನಿ, ಯಜ್ಞ ಭಾವಿತಾ ದೇವಾಹ. ನಾವು ಯಜ್ಞ ಮಾಡಿದ್ವಿ. ಇಲ್ಲಿ ಯಜ್ಞ ಅಂತಂದ್ರೆ ಒಂದೊಂದು ನಾವು ಕೇಳಿರ್ತಕ್ಕಂಥ ಯಜ್ಞ ಏನು ಅಗ್ನಿ ಹೋಮ ಮಾಡ್ತೀವಲ್ಲ, ಅದು ಒಂದು ಟೈಪ್ ಆಫ್ ಯಜ್ಞ ಅಷ್ಟೇ. ಅದಕ್ಕೆ ಯಜ್ಞ ಅಂತಾನೆ ಕರೆಯೋದು. ಅದು ಅಗ್ನಿಯಲ್ಲಿ ಮಾಡ್ತಕ್ಕಂಥ ಯಜ್ಞ ಒಂದು ಟೈಪ್. ಮಿಕ್ಕಿ ಯಜ್ಞ ಅಂತಂದ್ರೆ ಏನು, ಇವಾಗ ನಾವೆಲ್ಲ ಭಗವದ್ಗೀತೆ ಕಲ್ತ್ಕೊತಾ ಹೇಳ್ಕೊಡ್ತಾ ಇದಕ್ಕೆ ಜ್ಞಾನ ಯಜ್ಞ ಅಂತ. ಅನ್ನದಾನ ಮಾಡ್ತೀವಿ, ಅದಕ್ಕೆ ಅನ್ನ ಯಜ್ಞ ಅಂತ. ಹೀಗೆ ನಾವು ಅನೇಕ ತರ ಭಗವಂತನ ದೇವತೆಗಳ ಹೆಸರಿನಲ್ಲಿ ಮಾಡಿದಂತ ಪುಣ್ಯಕರ್ಮಗಳ ಪರಿಣಾಮವಾಗಿ ಅವ್ರು ನಮ್ಗೆ ಇಷ್ಟಾನ್ ಭೋಗಾನ್ ಇಷ್ಟವಾದಂತದನ್ನೆಲ್ಲ ಕೂಡ ದಾಸ್ಯ ಅಂತ ಕೊಡುತ್ತಾರೆ. ಅವ್ರು ಕೊಡ್ತಾರಲ್ಲ, ಯಥೇಚ್ಛವಾಗಿ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಅವ್ರು ಕೊಟ್ಟಿದ್ರನ್ನ ತೈ ದತ್ತ ಯಾರು ಏಭ್ಯ ಅಪ್ರದಾಯ ಭುಂಕ್ತೆ, ಮತ್ತೆ ಅವ್ರಿಗೆ ವಾಪಸ್ ಅಂತಲ್ಲ, ಮತ್ತೆ ಸಮಾಜಕ್ಕೆ ಕೊಡದೆ, ದೇಶಕ್ಕೆ ಕೊಡದೆ, ಯಾರಿಗೂ ಕೊಡದೆ ತಾನೇ ಅದನ್ನ ತಿಂತು ಅಂತಂದ್ರೆ ಸಹ ಸ್ಥೇನಃ ಅವನು ಕಳ್ಳನೇ ಸರಿ. ಏವಾದ್ರೆ ಸರಿ, ಅವನು ಕಳ್ಳನೇ. ಅವನು ನೋಡಿ, ನಮ್ಗೆ ಹೇಗೆ ದೇವತೆಗಳಲ್ಲಿ ಸಿಗ್ತಾ ಇರ್ತಂದ್ರೆ ನಮ್ಗೆ ಏನಾಗ್ತಿರ್ತಂದ್ರೆ ನಾವು ಮನುಷ್ಯರಿಂದ ನಮ್ ಕಲ್ಪನೆ ಎಲ್ಲ ನಮ್ಮ ಮನುಷ್ಯತನ ಕಲ್ಪನೆ. ಈಗ ಆನೆ ಇದೆ, ಆನೆಗೆ ದೇವರು ಅಂತರ ಕಲ್ಪನೆ ಬರ್ತದೆ, ಇನ್ನೊಂದು ದೊಡ್ಡ ಆನೆ ಅಂತ ಕಲ್ಪನೆ ಬರ್ತದೆ ಅಷ್ಟೇ. ಅದು ಇಮೇಜ್ ಬೇರೆ ಮನುಷ್ಯನ ಇಮೇಜ್ ಮಾಡ್ಕೊಳಕ್ಕಾಗಲ್ಲ. ಇರುವೆ ಇರುತ್ತೆ, ಇರುವೆಗೆಲ್ಲ ಹೇಳಿ ದೇವ್ರು ಅಂತ ದೊಡ್ಡ ಇರುವೆಗೆ ದೇವ್ರು ಅಂತೆ. ಹಾಗೆ ಮನುಷ್ಯ ನಾವೇನ್ ಕೊಡ್ತೀವಿ, ಯಾರು ದೊಡ್ಡ ಮನುಷ್ಯನ ತರ ಅಲ್ಲ. ಅದೊಂದು ಶಕ್ತಿ, ದೇವತಾ ಶಕ್ತಿ ಅಂತಾರೆ, ಅದೊಂದು ಶಕ್ತಿ. ಅದು ಹಾಗೆ ಅನೇಕ ತರ ಶಕ್ತಿಗಳಿವೆ. ನಾವು ಮತ್ತೆ ಅದು ದೇವತೆಗಳನ್ನು ಕರಿತೀವಿ. ಆ ದೇವತೆಗಳು ನಮ್ಗೆ ನಮಗೆ ಬೇಕಾಷ್ಟು ಕೊಡ್ತಾರೆ.
ಕೊಟ್ಟಿದ್ರನ್ನ ಮತ್ತೆ ಕೊಡ್ಬೇಕಲ್ವಾ ಸಮಾಜಕ್ಕೆ. ಇವಾಗ ವಿದ್ಯೆ ಕಲ್ತ್ಕೊತೀವಿ, ವಿದ್ಯೆ ಕಲಿಬೇಕಾಗ್ ಬಂದ್ರೆ ನಾನು ಒಬ್ನೇ ಕಲ್ತಿರೋದಲ್ಲ, ಹೋಗಿ ಎಲ್ಲೋ ಹೋದ್ರೆ ಕಷ್ಟಪಟ್ಟೆ ಬಂದ್ಬಿಡ್ತಂತಲ್ಲ. ಅದಕ್ಕೆ ಬೇಕಾದಂತ ಸವಲತ್ತುಗಳನ್ನು ಕೊಟ್ಟಂತ ಅವ್ರು ಎಷ್ಟೋ ಜನ ಪಾಪ ಮೇಷ್ಟ್ರು ಪ್ರೈಮರಿ ಸ್ಕೂಲಿಂದ ಹಿಡಿದು ಕಾಲೇಜ್ ತನಕ ನಮಗಾಗಿ ತಾವು ಅಧ್ಯಯನ ಮಾಡಿ ವಿದ್ಯಾದಾನ ಮಾಡಿರ್ತಾರೆ. ಅಥವಾ ಅದೇ ತರದಲ್ಲಿ ನಮ್ಗೆ ಚೆನ್ನಾಗಿ ಓದ್ಲಿ ಅನ್ನೋಕ್ಕೋಸ್ಕರ ಅಪ್ಪ ಅಮ್ಮಂದ್ರು ಕಷ್ಟಪಟ್ಕೊಂಡು ತಮ್ಮ ಸುಖವನ್ನು ಸ್ಯಾಕ್ರಿಫೈಸ್ ಮಾಡಿ ನಮಗಾಗಿ ಸಹಾಯ ಮಾಡಿರ್ತಾರೆ. ಅನೇಕ ರೀತಿಯ ಅಂತ ಚಿತ್ರ ಒಂದೊಂದೇ ಲೆಕ್ಕ ಹಾಕ್ತಾರೆ, ಬೇಕಾಟಿದೆ ಈ ತರ. ಅದೆಲ್ಲ ಕಲಿತ ನಂತರ ನಾವು ಕಲಿತಂತ ವಿದ್ಯೆಯಿಂದ ಕೇವಲ ಎಲ್ಲ ಸ್ವಂತಕ್ಕೆ ಬಳಸ್ಕೊಂಡ್ಬಿಟ್ಟು ಯಾರಿಗೂ ಏನು ಮಾಡೋದಿಲ್ಲ ಅಂತಂದ್ರೆ, ಆ ಋಣವನ್ನ ತೀರ್ಸಲ್ಲ ಅಂತಂದ್ರೆ ಅಂತವ್ರಿಗೆ ಕಳ್ಳ ಅಂತ ಕರೀತಾರೆ. ಸಮಾಜದಿಂದ ಎಲ್ಲ ಪಡ್ಕೊಂಡಿರೋದು ಸಮಾಜಕ್ಕೆ ವಾಪಸ್ ಕೊಡ್ಬೇಕೋ ಇಲ್ವೋ, ಕೊಡ್ಲಿಲ್ಲ ಅಂತಂದ್ರೆ ಕಳ್ಳ ಅಂತ ಕರೀತಾರೆ. ನಾವ್ ಏನ್ ಪಡ್ಕೋತಾ ಇದೀವಿ ಅಂತ ಅನ್ನೋದು ಯೋಚನೆ ಮಾಡೋಕ್ಕಲ್ವಾ. ಈಗ ಗಾಳಿ, ನಾನು ಇನ್ನೇನೆ ಮೊನ್ನೆ ಒಂದು ಘಟನೆ ಹೇಳಿದ್ದೆ, ರಿಪೀಟ್ ಯೂನಿವರ್ಸಿಟಿ ಮಾಡ್ತಾ ಇದ್ದಾರೆ. ಯಾರಿಗೋ ವೆಂಟಿಲೇಟರ್ ಕೊಟ್ರು, ವೆಂಟಿಲೇಟರ್ ಒಂದು ವಾರ ಇದ್ರು, ಎಲ್ಲ ಮುಗೀತು, ವಾಸಿ ಆಯ್ತು ಅವ್ರಿಗೆ. ಬಿಲ್ ನೋಡಿದ್ರು, ಬಿಲ್ ನೋಡಿ 2 ಲಕ್ಷ ರೂಪಾಯಿ ಬಂತಂತ ಬಿಲ್. ಅಳ್ತಾ ಇದ್ರು, ಯಾಕೆ ಕಳ್ತಿದ್ದೀರಿ ಅಂತಂದ್ರೆ ಅದಕ್ಕೆ ಆಗೋರು ಹೇಳಿದ್ರು, ಬಿಲ್ ಬೇಕಾದ್ರೆ ಕಡಿಮೆ ಮಾಡ್ತೀವಿ. ಬಿಲ್ಗೋಸ್ಕರ ಅಲ್ಲ ಅಳ್ತಿರತ್ ನಾನು, ನೀವು ಒಂದು ವಾರ ವೆಂಟಿಲೇಟರ್ ಕೊಟ್ಟು ನಮ್ಗೆ ಆಕ್ಸಿಜನ್ ಕೊಟ್ಟಿದ್ದಕ್ಕೆ 2 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದಿರಲ್ಲ, ಆ ಭಗವಂತ ನಮಗೆ ಹುಟ್ಟದಾಗಿಂದ ಸಾಯೋ ತನಕ ಇಷ್ಟೊಂದು ಕೊಡ್ತಾನಲ್ಲ ಗಾಳಿ, ನಾವು ಏನು ತೀರ್ಸಿಲ್ವಲ್ಲ ಅಂತ ದುಃಖ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ತರ ಇನ್ನೂ ಬೇರೆ ಬೇರೆ ತರದ್ದು ಇವೆ, ಬೇರೆ ಬೇರೆ ತರದ್ದು ಇದೆ. ಭಗವಂತ ಎಷ್ಟೊಂದು ಕೊಟ್ಟಿದ್ದಾನೆ ನಮಗೆ, ಗಾಳಿ, ಬೆಳಕು, ಮಳೆ, ಬೆಳೆ. ಸೊ ಕೃತಜ್ಞತೆ ಬೇಕಲ್ಲ ನಮ್ಗೆ, ಇದೆಲ್ಲ ಕೊಟ್ಟಿದ್ದಾನೆ. ಅದರಿಂದ ನಾವು ಇಂಟರ್ನ್ ಬರೇ ಉಪಯೋಗಿಸ್ಕೊಂಡ್ಬಿಡೋದಲ್ಲ, ನಾವೇನ್ ಕೊಡ್ತೀವಿ, ನಾವು ಸಮಾಜಕ್ಕೋಸ್ಕರ ಏನು ಮಾಡ್ತೀವಿ. ಮಟ್ಟರ್ಲಿ ಸೆಲ್ಫಿಶ್. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಮುಗಿದೋಯ್ತು, ಅಲ್ಲಿಂದ ಆಚೆಗಳು ಒಂದು ಚೂರು ಆಚೆ ಓಡಾಡಲ್ಲ. ಅದಕ್ಕೆ ಆ ರೀತಿ ಸ್ವಭಾವ ಇದ್ರೆ ಅದರ ಕಳ್ಳ ಅಂತ ಕರೀತಾರೆ ಅಂತ ಭಗವದ್ಗೀತೆ ಹೇಳ್ತಾರೆ. ಯೋಚನೆ ಮಾಡಿ, ನಾವು ಸಮಾಜದಿಂದ ಬೇಕಾದಂಗೆ ಸಮಾಜದಿಂದ ಪಡ್ಕೊಂಡಿದ್ವಿ, ದೇವತೆಗಳಿಂದ ಪಡ್ಕೊಂಡಿದ್ದೀವಿ ಅಂತ ಒಂದೇ, ದೇಶದಿಂದ ಸಮಾಜದಿಂದ ಪಡ್ಕೊಂಡಿರೋದೇ ಜಾಸ್ತಿ. ಎಷ್ಟು ತರ ಸವಲತ್ತು ಪಡ್ಕೊಂಡಿದ್ವಿ, ಎಷ್ಟು ಜನ ಪಾಪ ತಾವು ಕಷ್ಟಪಟ್ಟು ಓದಿ ವೈದ್ಯರಾಗಿ ನಮ್ಗೆ ಸೇವೆ ಮಾಡಿದ್ದಾರೆ. ಪ್ರತಿಫಲ ಇಸ್ಕೊಂಡಿರ್ಬೋದು ಬೇರೆ, ಆದ್ರೆ ವಿದ್ಯೆ ಇರ್ಬೋದು, ಆರೋಗ್ಯ ಇರ್ಬೋದು, ಅಥವಾ ನಮ್ಮನ್ನು ನೋಡ್ಕೊಂಡಿದ್ದಾರೆ, ಅವ್ರೆಲ್ರಿಗೂ ಕೂಡ ನಾವು ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್. ಮಾಡಿ ಏನು ಮಾಡ್ಲೇ ಇಲ್ಲ ನರ್ಪಾಣ ಐತಿ ಅಂತಂದ್ರೆ ಕಳ್ಳ ಅಂತ ಕರೀತಾರೆ ಅಂತ ಶ್ಲೋಕದ. ಅದರಿಂದ ಸ್ವಭಾವದಲ್ಲೇ ಬೆಳೆಸ್ಕೋಬೇಕು ಅಂತಾರೆ. ನಾನು ನಂದು ನಾನೇನು ಮಾಡಲ್ಲ ಅನ್ನೋ ಸ್ವಭಾವ ಇರಬಾರ್ದು. ಶ್ಲೋಕ ಓದ್ತೀನಿ, ನೋಡ್ಕೊಳ್ಳಿ. ಇಷ್ಟಾನ್ ಭೋಗಾನ್ ಇವು ದೇವಾ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾ ನ ಪ್ರದಾಯೇಭ್ಯೋ ದತ್ತಾ ನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಸ್ಥೇನ ಅಂದ್ರೆ ಕಳ್ಳ ಅಂತ. ಯೋ ಭುಂಕ್ತೆ ಸ್ಥೇನ ಏವ ಸಹ. ಆಮೇಲೆ ಹಂಗಾದ್ರೆ ಹೆಂಗಿರ್ಬೇಕು ಅಂತ ಜೀವನದಲ್ಲಿ, ಹೇಗ್ ಬದುಕಬೇಕು ಅಂದ್ರೆ 13ನೇ ಶ್ಲೋಕ. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ತೇ ಸರ್ವ ಕಿಲ್ಬಿಷೈಃ ಭುಜಂತೆ ತೇ ತ್ವಗಂ ಪಾಪಾನ್ ಯೇ ಪಚಂತಿ ಆತ್ಮಕಾರಣಾತ್. ಯಜ್ಞಶಿಷ್ಟಾಶಿನಃ, ಯಜ್ಞಶಿಷ್ಟ ಅಶಿನಃ ಸಂತಃ ಮುಚ್ಯಂತೆ ಸರ್ವ ಕಿಲ್ಬಿಷೈ. ಕಿಲ್ಬಿಷ ಅಂದ್ರೆ ಹಿಂದೇನು ಬಂದಿತ್ತಲ್ವಾ, ಪಾಪಗಳು ಅಂತ. ಕೊಳೆ ಪಾಪ, ಸರ್ವ ಕಿಲ್ಬಿಷೈ, ಎಲ್ಲಾ ಪಾಪಗಳಿಂದ ಮುಚ್ಚಂತೆ ಅಂತಂದ್ರೆ ಮುಕ್ತರಾಗುತ್ತಾರೆ. ಎಲ್ಲ ಪಾಪಗಳು ಎಲ್ಲ ಪಾಪಗಳು ಕಳೆದೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಪಾಪಗಳಿದೆ ನಮ್ಮ ಹತ್ರ, ಜನ್ಮಾಂತರದ ಮಾಡಿರ್ತಕ್ಕಂಥದ್ದು, ಅಜ್ಞಾನದ ಮಾಡಿರ್ತಕ್ಕಂಥದ್ದು, ತಿಳುವಳಿಕೆ ಇಲ್ಲದೆ ತಾರುಣ್ಯದಲ್ಲಿ ಬಾಲ್ಯಕಾಲದಲ್ಲಿ ಮಾಡ್ತಕ್ಕಂಥ ಅನೇಕ ಪಾಪಗಳು ಈ ಜನ್ಮದ್ದೇ ಅಲ್ಲ, ಅನೇಕ ಜನ್ಮಗಳಿರುತ್ತೆ, ಎಲ್ಲೂ ಹೊರಟೋಗತ್ತೆ. ಮುಚ್ಚಂತೆ ಸರ್ವ ಕಿಲ್ಬಿಷ. ಕಿಲ್ಬಿಷ ಅಂತಾರೆ ಪಾಪಗಳು. ಯಾರಿಗೆ ಅಂದ್ರೆ ಯಜ್ಞಶಿಷ್ಟ ಅಶಿನಃ ಸಂತಹ ಅಂತಂದ್ರೆ, ಯಜ್ಞಶಿಷ್ಟ ಅಶಿನಃ ಅಂತಂದ್ರೆ ಯಜ್ಞದ ಅವಶಿಷ್ಟ ಭಾಗ. ಈಗ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಯಜ್ಞ ನಡೆಯುತ್ತೆ, ಅಗ್ನಿಕುಂಡದಲ್ಲಿ ಎಲ್ಲ ಹಾಕ್ತಿರ್ತಾರೆ, ಅನೇಕ ಪದಾರ್ಥಗಳನ್ನ ಯಜ್ಞಕ್ಕೆ ಸಮರ್ಪಣೆ ಮಾಡ್ತಾರೆ.
ಇಂದ್ರಾಯ ನಮಃ, ನಾರಾಯಣಾಯ ನಮಃ, ಇದಂ ನಮಮ, ಇದಂ ನಮಮ ಅಂತ ಹಾಕ್ತಾರೆ. ಏನು ಮೊನ್ನೆ ಒಂದು ದೊಡ್ಡ ಯಜ್ಞಕ್ಕೆ ಹೋಗಿದ್ದೆ, ಚಿಕ್ಕಪುರದಿಂದ ಒಂದು ದೊಡ್ಡ 10x10 ಹೋಮಕುಂಡ. ಅಲ್ಲಿ ಹಾಕಿದ್ರು ಬಾದಾಮಿ ಅಂತೆ, ಖರ್ಜೂರ, ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ಗಳು, ಆಮೇಲೆ ರೇಷ್ಮೆ ಸೀರೆಗಳು, ಮತ್ತೆ ಚಿನ್ನ. ಇನ್ನು ಹಳೆ ಕಾಲದಲ್ಲಿ ಇದನ್ನ ಬೇಕಾಷ್ಟು ಹಾಕೋರು. ಎಲ್ಲ ಇದನ್ ನಮ್ಮ ಯಾವ್ದು ನಮ್ದಲ್ಲ ಅಂತ ಅಭಿಮಾನವನ್ನು ಬಿಟ್ಟು ಎಲ್ಲ ಭಗವಂತ ನಿಂಗೆ ಸೇರ್ಬೇಕಾದಪ್ಪ ಅಂತ ಎಲ್ಲ ಆದ್ಮೇಲೆ ಅದು ಬೂದಿ ಆಗುತ್ತೆ, ಉರ್ದು ಬೂದಿ ಆಗ್ಬಿಡುತ್ತೆ. ಬೂದಿ ಆದ್ಮೇಲೆ ಉಳ್ಕೊಂಡಂತ ಬೂದಿನ ಮಾತ್ರ ತಗೊಂಡು ಅದನ್ನ ಅಕ್ಷತ ಅದನ್ನ ಹಚ್ಕೋತಾರೆ. ರಕ್ಷಾ ಅಂತ ಕರೀತಾರೆ, ಅದ್ರ ಮೇಲೆ ಕಾಪಾಡುತ್ತೇನೆ. ಅದಕ್ಕೆ ಮನೋಭಾವಕ್ಕೆ ಸಂಬಂಧಪಟ್ಟಂತದ್ದು. ಇಟ್ ಇಸ್ ನಾಟ್ ಎ ಫಿಸಿಕಲ್ ಥಿಂಗ್, ಇಟ್ಸ್ ಅಬ್ಸ್ಟ್ರಾಕ್ಟ್. ಎಲ್ಲೂ ಭಗವಂತನ ಕೊಟ್ಟು ನಾವು ಅವನು ಕೊಟ್ಟಿದೀವಿ, ಉಳ್ಕೊಂಡಿರೋದ್ರೆ ನಾವು ಆಮೇಲೆ ತಗೊಳ್ಳೋದು. ಹೇಗೆ ಭಗವಂತನ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡಿ, ಆ ರೀತಿ ಇರ್ತಕ್ಕಂಥ ಸಂತರು ಆ ರೀತಿ ಸ್ವಭಾವ ಬೆಳೆಸ್ಕೊಂಡು ಅಂತಂದ್ರೆ ಅಂತ ಅವ್ರು ಸಂತರು ಅಂತ ಕಳ್ಸ್ಕೊತಾರೆ. ಅವ್ರಿಗೆ ಎಲ್ಲ ಪಾಪಗಳು ಕಳೆದೋಗುತ್ತೆ. ಆದ್ರೆ ಉಂಜತೆ ತೇ ತ್ವಗಂ ಪಾಪ ಈ ಪಚಂತಿ ಆತ್ಮ ಕಾರಣಾತ್. ಏ ಯಾರು ಪಚಂತಿ ಆತ್ಮ ಕಾರಣಾತ್, ಆತ್ಮ ಕಾರಣ, ಆತ್ಮ ಅಂದ್ರೆ ನಾನು, ಕೇವಲ ನನಗಾಗಿಯೇ ಅದನ್ನೆಲ್ಲವೂ ಕೂಡ ಇಟ್ಕೋತೀನಿ. ಒಂದು ಕಾಸು ಕೊಡೋದಿಲ್ಲ, ಒಂದು ಚೂರು ₹1 ದಾನ ಮಾಡಲ್ಲ, ಏನು ಕೊಡಲ್ಲ, ಎಲ್ಲವನ್ನೂ ನಾನೇ ಇಟ್ಕೋತೀನಿ. ಏ ಪಚಂತಿ, ಪಚಂತಿ ಅಂದ್ರೆ ಜೀರ್ಣ ಮಾಡ್ಕೊಡೋದು ಅಂತಂದ್ರೆ ಎಲ್ಲ ಉಪಯೋಗಿಸ್ಕೊಡೋದು ಅಂತ. ಆತ್ಮ ಕಾರಣ, ತನಗಾಗಿ ಎಲ್ಲ ಇಟ್ಕೊಂತು ಅಂತಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸುಖ ಪಡ್ತೀರ ಅಂತ ತಿಳ್ಕೊಬೇಡಿ. ತೇ ಅಘಂ ಪಾಪ ಭುಂಜತೆ, ಅವರು ಪಾಪವನ್ನ ಭುಂಜತೆ ತಿಂತಿದ್ದಾರೆ ಅಂತ, ಪಾಪನ ತಿಂತಾ ಇದ್ದಾರೆ. ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಪಾಪ ಪುಣ್ಯ ಸಂಸ್ಕಾರ ರೂಪದಲ್ಲಿ ಮನಸ್ಸು ಕೂತಿರುತ್ತೆ, ಅನುಭವಿಸ್ಲೇಬೇಕು. ಇವತ್ತು ಈ ಜನ್ಮದಲ್ಲಿ ಕೂಡ ನಾವು ಎಷ್ಟೋ ಒಳ್ಳೇದು ಅನುಭವಿಸ್ತೀವಿ, ಕೆಟ್ಟದ್ದು ಅನುಭವಿಸ್ತೀವಿ. ಇವತ್ತು ಈ ಜನ್ಮದಲ್ಲ, ಅನೇಕ ಜನ್ಮಗಳದ್ದು ಅದು ಸಂಚಿತ ಕರ್ಮಗಳು, ಅದನ್ನ ಅನುಭವಿಸ್ತೀವಿ. ಅದರಿಂದ ಯಾರು ಈ ರೀತಿ ಸ್ವಾರ್ಥಿಗಳಾಗ್ತಾರೋ ಅವ್ರಿಗೆ ಬೇರೆಯವ್ರ ಮೇಲೆ ಅನುಕಂಪ ಆಗಲಿ, ಪ್ರೀತಿ ಆಗಲಿ ಕೊಡಬೇಕು, ಯಜ್ಞ ಮಾಡ್ಬೇಕು. ನಾನು ನನ್ನ ಬದುಕೇ ಒಂದು ಯಜ್ಞ ಅಂತ ಅನ್ಕೊಂಡ್ ಮಾಡಿದ್ರೆ ಆನಂದವೇ ಆನಂದ. ಕೊಡೋದ್ರಲ್ಲಿ ತುಂಬಾ ಆನಂದ ಇದೆ. ಬೇರೆಯವ್ರಿಗೆ ಏನೋ ಕೊಡ್ತೀವಲ್ಲ, ನಿಸ್ವಾರ್ಥವಾಗಿ ಕೊಟ್ರೆ ಅದು ಆನಂದ. ಮತ್ತೆಲ್ಲ ಅಹಂಕಾರ ಬರಬಾರ್ದು, ನಾನು ಕೊಟ್ಟೆ ನಿರಹಂಕಾರವಾಗಿ ಯಾರಿಗೂ. ನಮ್ಮಲ್ಲಿ ಇದೆಲ್ಲ ಒಳ್ಳೊಳ್ಳೆ ಪದ್ಧತಿಗಳಿತ್ತು. ಉದಾಹರಣೆಗೆ ಈಗ ಗೋಕುಲಾಷ್ಟಮಿ ಬರುತ್ತಲ್ಲ ಶ್ರಾವಣ ಮಾಸದಲ್ಲಿ, ಬಂದಾಗ ಒಂದು ಬೆಳ್ಳಿ ಕೃಷ್ಣ ದಾನ ಮಾಡು. ಆ ಬೆಳ್ಳಿ ಕೃಷ್ಣ ಹೆಂಗ್ ಕೊಡುತ್ತೆ, ಬೆಣ್ಣೆ ಒಳಗೆ ಹಾಕ್ಬಿಟ್ಟು ಅವ್ರು ಕೊಡೋದು ಒಬ್ರಿಗೂ ಗೊತ್ತೇ ಆಗ್ಬಾರ್ದು ಅಂತ, ಬಾಡಿಗೆ ಕೊಟ್ಟಿದ್ದು ಎಡಗೆ ಗೊತ್ತಾಗಬಾರ್ದು ಅಂತ ಗಾದೆ. ಆ ರೀತಿ ಮಾಡಿ ನಮ್ಮತ್ತ ಏನಿದೆ ಅದನ್ನ ಕೊಟ್ಟಾದ್ಮೇಲೆ ಕೊಡ್ಬೇಕಾದ ನನ್ನ ಕರ್ತವ್ಯ ಮಾಡಿ ಅಂತ ತಿಳ್ಕೊಂಡ್ಮೇಲೆ ಉಳ್ಕೊಂಡಂತ ಅದನ್ನು ತೋಡ್ತಕ್ಕಂಥದ್ದು. ಒಬ್ರಿದ್ರು ಡಿವಿಜರ್ ಬಹಳ ಚೆನ್ನಾಗಿ ಹೇಳ್ತಾ ಇರೋದನ್ನ, ಏನಂತಂದ್ರೆ ಅವರು ಎಲ್ಲರಿಗೂ ಒಂದು ಹಳೆ ಕಾಲ ಜಾಯಿಂಟ್ ಫ್ಯಾಮಿಲಿ 10-15 ಜನ ಇರೋರು, ಎಲ್ರಿಗೂ ಬಡಿಸ್ಬಿಡೋದು. ಆದ್ಮೇಲೆ ಇವರು ಊಟ ಕೊಟ್ಟರು, ಅವು ಎಲೆ ಹಾಕೊಂಡ್ಬಿಟ್ಟು ಎಲ್ಲ ಬಡಿಸ್ಕೊಂಬಿಡು. ಯಾಕೆ ಅವರೇ ಬಡಿಸ್ಬಿಡ್ಬೇಕು, ಮಡಿ ಅವರೇ ಎಲ್ಲ ಹಾಕೊಂಡ್ಬಿಡ್ರು, ಹಾಕೊಂಡು ಪಕ್ಕದ ಇಟ್ಬಿಡು. ಅದಾದ್ಮೇಲೆ ಏನ್ ಮಾಡಿದ್ರು, ಒಂದು ಪಾತ್ರೆ ತಗೊಂಡು ತಾವು ಬಡಿಸ್ಕೊಂಡಂತ ಅದ್ರ ಒಂದಿಷ್ಟು ಅನ್ನ, ಸಾರು, ಪಲ್ಯ ಎಲ್ಲ ತಗೊಂಡು ಬಾಗ್ಲತ್ರ ಹೊರಗಡೆ ಹೋಗೋರು. ಅಲ್ಲಿ ಬಂದಂತ ಭಿಕ್ಷುಕರಿಗೆ ಹಾಕೋರು. ಸಾಮಾನ್ಯ ಈಗ ಯಾರು ಬರೋದಿಲ್ಲ ಭಿಕ್ಷುಕ್, ಮುಂಚೆ ಬರೋರು ಅಮ್ಮ ತಾಯಿ, ಅವ್ರಿಗೆ ಹಾಕ್ಬಿಡು. ಅವ್ರಿಗೆ ಹಾಕ್ಬಿಟ್ಟು ಬಂದು ಆಮೇಲೆ ಬಂದು ಊಟ ಮಾಡೋದು. ಆಗ ಮನೆ ಮಕ್ಳು ಕೇಳಿದಂತೆ, ಅಲ್ಲಮ್ಮ ನೀನು ಊಟ ಮಾಡ್ಬಿಡು ಆಮೇಲೆ ಹಾಕೋ ಬರೋಣ. ಇಲ್ಲ ಹಂಗ್ ಮಾಡ್ಬಾರ್ದು, ನಾನು ನನ್ನ ಪಾಲನ್ನು ನಾನು ಕೊಡ್ಬೇಕು, ಬೇರೆನೆ ಮಾಡ್ಬಿಟ್ಟು ಕೊಡ್ಬೋದು. ಇಲ್ಲ ನನ್ನ ಪಾಲು ಅಂತ ಹೇಳಿದ್ರೆ ಅದನ್ನ ನಾನು ಕೊಡ್ಬೇಕು. ಮನೆಯ ತಾಯಿ ತನ್ನ ಪಾಲನ್ನು ನಾನು ಮಾಡಬೇಕು, ಯಾರ್ದು ತಗೊಂಡ ಕರ್ಮ ಮಾಡುವಂತ. ಅದಕ್ಕೆ ಈ ರೀತಿ ಸ್ವಭಾವಗಳನ್ನ ನಮ್ಮಲ್ಲಿ ರೂಢಿಸ್ತಾ ಇದ್ವಿ, ಹಿಂದೆ ಇತ್ತು. ಅದರಿಂದ ನಿಸ್ವಾರ್ಥವಾಗಿ ನಾವು ಕರ್ಮಗಳನ್ನ ಮಾಡಬೇಕು, ನಿಸ್ವಾರ್ಥವಾಗಿ ಮಾಡಬೇಕು ಅನ್ನತಕ್ಕಂಥದ್ದು ಹೇಳ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಜ್ಞಶಿಷ್ಟ ಅಶಿನಃ, ಯಜ್ಞಗಳನ್ನು ಮಾಡಿದ್ರೆ ಅನೇಕ ನಮ್ಮ ಕರ್ತವ್ಯಗಳನ್ನು ಮಾಡಿ ಉಳಿದಂತ ಅದನ್ನು ತಿಂದಂತ ಅವರು ಮುಚ್ಚಂತೆ ಸರ್ವಕಿಲ್ ವಿಷಯ. ಭುಂಜತೆ ತು ಭುಂಜತೆ ತೇ ತೂ ಅಂತಾರೆ ಅಲ್ಲಿ ಆದರೆ ಅಂತ ಅವರಾದರು. ಬೇರೆಯವರು ಪಚಂತಿ ಆತ್ಮಕಾರಣ ಅಗಂ ಪಾಪ, ಅವರು ಪಾಪಗಳನ್ನು ತಿಂತಾರೆ ಅಂತ ಕೇವಲ ಸ್ವಾರ್ಥಿಗಳ. ಶ್ಲೋಕ ಹೇಳ್ತೀನಿ. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಚಿಂತೆ ಸರ್ವಕಿಲ್ ವಿಷಯ
ಭುಂಜತೆ ತೇ ತ್ವಗಂ ಪಾಪ ಏ ಪಚಂತ್ಯಾತ್ಮ ಕಾರಣಾತ್. ಮತ್ತೆ ಆ ರೀತಿ ಬೇರೆಯವರಿಗೆ ಕೊಡದ್ರಲ್ಲೇ ಆನಂದ, ಬೇರೆಯವ್ರಿಗೆ ಕಷ್ಟ ಪಡೋದ್ರಲ್ಲೇ ಆನಂದ. ಇದೊಂದು ಒಳ್ಳೆ ಸತ್ ಸಂಸ್ಕಾರ, ಒಳ್ಳೆ ಸಂಸ್ಕಾರ. ಸತ್ ಅಂದ್ರೆ ಒಳ್ಳೆಯದು, ಒಳ್ಳೆ ಸಂಸ್ಕಾರ. ನನಗೆ ನೆನಪೇ ಒಂದು, ನಮ್ಮ ಅತ್ತೆ ಮನೆ ಮುಳುಬಾಗಿಲಿನಲ್ಲಿ ನಾನು ಹೋಗಿದ್ದೆ ಒಂದ್ಸತಿ. ಅನೇಕ ಬಾರಿ ಹೋಗಿದ್ದೆ. ಹೋದಾಗ ತಪ್ಪಸಂಗ ಅಂದ್ರೆ ರಾತ್ರಿ 10:30 ಆಗಿದೆ, ಎಲ್ಲ ಮಲ್ಕೊಂಡಿದ್ದೀವಿ. ಇನ್ನೇನಿಲ್ಲ, ಮಲ್ಕೊಳ್ಳೋಕೆ ತಯಾರಿ ಆಗಿದೆ. ಯಾರೋ ಒಂದು ಬಾಗಿಲು ತಟ್ಟದ್ದು. ಯಾರು ಅಂದ್ರೆ ಒಂದು ವ್ಯಾನ್ ಒಂದು 10-15 ಜನ ಬಂದಿದೆ. ಇಲ್ಲ ತಿರುಪತಿಯಿಂದ ಬರ್ತಾ ಇದ್ದೀವಿ. ನಮ್ಮ ಮಾವ ಕೇಳಿದ್ರು, ಊಟ ಆಯ್ತಾ ಅಂತ ಕೇಳಿದ್ರು. ಇಲ್ಲ, ಇನ್ನು ಆಗಿಲ್ಲ ಆಚಾರ್ಯ. ಏನ್ ಹೇಳಿ ಕೈಗಾಲ್ ತಗೊಳ್ಳಿ ಅಂತಂದ್ರು. ಅವ್ರಿಗೆಲ್ಲ ಅಷ್ಟರೊಳಗಡೆ ಅವ್ರ ಮನೊಬ್ರು, ಅವ್ರ ತಾಯಿ, ಅವ್ರಿಗೊಂದು 75 ವರ್ಷ ಆಗಿತ್ತವ, ಮಡಿ ಹೆಂಗಸು. ಅವರು ಹೊರಗಡೆ ಸರಸರ ಅಂತ ಕಟ್ಟಿಗೆ ಎಲ್ಲ ತಗೊಂಡು ಹಚ್ಚಿ 15 ಜನಕ್ಕೆ ಅಡುಗೆ ಮಾಡಿದ್ರು. ಅವ್ರ ಊಟ ಆದಾಗ ಸುಮಾರು 12 ಗಂಟೆ 12:30 ಆಯ್ತು. ಅನ್ನ ಹುಡಿಯನ್ನ ಮಾಡ್ತು, ಎಲ್ಲ ಇತ್ತು, ಊಟ ಆಯ್ತು. ನಮ್ಗೆ ಈ ಸಮಯದಲ್ಲಿ ಯಾಕೆ ಬಂದಿವರು, ಇಷ್ಟೊಂದು ಕಷ್ಟ ಕೊಡ್ತಿದಾರಲ್ಲ. ಈಗಾದ್ರೆ ಯಾರು ಹೋಗೋದಿಲ್ಲ, ಕೊಟ್ಟು ಹೋಗ್ತಾರೆ. ಈಗ ಅಂದ್ರೆ ಹಿಂದೆ ಈ ತರ ಮಾಡೋದ್ರಲ್ಲಿ ಅವ್ರನ್ನ ಸಾರ್ಥಕತೆ. ಬಂದ್ರು, ಇಷ್ಟು ಜನಕ್ಕೆ ಊಟ ಎಲ್ಲ ಬಡಿಸಿದ್ವಿ, ಬಹಳ ಸಂತೋಷ ಆಯ್ತು ನೀವು ಬಂದಿದ್ದು ಅಂತ ಅವ್ರಿಗೆ ಹೇಳಿದ್ರು. ಸೇವೆ ಮಾಡಕ್ಕೆ ಅವಕಾಶ ಕೊಟ್ಟರಲ್ಲ ನಿಮ್ಗೆ. ಈ ತರ ಸ್ವಭಾವ ಇರ್ತಾ ಇತ್ತು. ಈಗಲೂ ಇದೆ, ಬಹಳ ಕಡಿಮೆ ಆದ್ರೆ. ಅಂದ್ರೆ ಕರ್ಮಗಳನ್ನು ಯಾವ ರೀತಿ ಆಚರಣೆ ಮಾಡಬೇಕು ಕೇಳ್ತಾ ಇರ್ತಕ್ಕಂಥದ್ದು. 14 ಶ್ಲೋಕ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮ್ ಉದ್ಭವ. ಕರ್ಮ ಸಮುದ್ಭವ ಅಂದ್ರೆ ಭೂತ ಅಂತಂದ್ರೇನು? ಜೀವರಾಶಿ. ಭೂತಾನಿ ಜೀವರಾಶಿಗಳು. ಜೀವ ಹೆಂಗ್ ಹುಟ್ಟತ್ತೆ? ಹಿಂಗೆ ನಮ್ಮೆಲ್ಲ ಹುಟ್ಟಿ ಹೆಂಗಾಯ್ತು ಅಂತಂದ್ರೆ, ಅನ್ನಾದ್ ಭವಂತಿ, ಅನ್ನದಿಂದ ಜೀವರಾಶಿಗಳು ಉತ್ಪನ್ನ ಆಗುತ್ತೆ. ಅನ್ನಾದ್ ಭವಂತಿ, ಅನ್ನ ಸಂಭವ. ಮನುಷ್ಯ ಆಹಾರ ಸ್ವೀಕಾರ ಮಾಡ್ತಾನೆ. ಆಹಾರ ಸ್ವೀಕಾರ ಮಾಡೋದ್ರಿಂದ ಅವನಿಗೆ ವೀರ್ಯೋತ್ಪನ್ನ ಆಗುತ್ತೆ. ಅದರಿಂದ ಅವನಿಗೆ ಆ ಅಂಡ ಜೊತೆಗೆ ಸೇರಿ ಅದು ಗರ್ಭದಲ್ಲಿ ಬೆಳೆಯುತ್ತೆ, ಮತ್ತೆ ಮಗು ಆಗುತ್ತೆ. ಇಷ್ಟ ಆಗ್ಬೇಕಾಗ್ಬಂದ್ರೆ ಆಹಾರನೇ ಇಲ್ಲದೆ ಇದ್ರೆ ಜೀವರಾಶಿ ಉತ್ಪನ್ನವೇ ಆಗಲ್ಲ. ಅದು ಅನ್ನಾದ್ ಭವಂತಿ ಭೂತಾನಿ, ಅನ್ನಾದ್ ಭವಂತಿ ಭೂತಾನಿ. ಆಮೇಲೆ ಅನ್ನ ಸಂಭವ ಪರ್ಜನ್ಯ. ಈ ಆಹಾರಗಳು ಹೆಂಗ್ ಹುಟ್ಟುತ್ತೆ, ಹೆಂಗ್ ಬರುತ್ತೆ ಆಹಾರ ಅಂತಂದ್ರೆ, ಆಹಾರ ಬರ್ತಕ್ಕಂಥದ್ದು ಪರ್ಜನ್ಯದಿಂದ. ಮಳೆ ಆಗತ್ತೆ, ಮಳೆಯಿಂದ ಬೆಳೆ ಆಗುತ್ತೆ. ಪರ್ಜನ್ಯ ಅಂದ್ರೆ ಮಳೆ, ಪರ್ಜನ್ಯ ಅಂದ್ರೆ ಮಳೆ, ಪರ್ಜನ್ಯ ಆಗತ್ತೆ. ಈ ಪರ್ಜನ್ಯ ಹೆಂಗಾಗತ್ತೆ, ಮಳೆ ಹೆಂಗ್ ಬಂತು ಅಂತಂದ್ರೆ, ಯಜ್ಞಾತ್ ಭವತಿ ಪರ್ಜನ್ಯ ಯಜ್ಞಾತ್ ಭವತಿ. ನಾವು ಯಜ್ಞಗಳ ಮಾಡೋದ್ರಿಂದ ಮಳೆ ಆಗುತ್ತೆ. ಈಗ ಯಜ್ಞ ಅಂತಂದ್ರೆ ಅಗ್ನಿ ಮಾಡ್ತಕ್ಕಂಥ ಹೋಮ ಅಂತಾನೇ ಅರ್ಥ ಮಾಡ್ಕೋಬಾರ್ದು. ಅದು ಒಂದರ್ಥ. ಆದ್ರೆ ಸಜ್ಜನರಾಗಿದ್ದು ನಿಸ್ವಾರ್ಥ ವ್ಯಕ್ತಿಗಳು, ಅಂತಹ ವ್ಯಕ್ತಿಗಳು ಸಜ್ಜನರು ಮಳೆ ಆಗತ್ತೆ ಅಂತ ಹೇಳಲ್ವಾ, ಮಳೆ ಬೆಳೆ. ಹಾಗೆ ಅದನ್ನ ಯಜ್ಞಗಳು ಮಾಡೋದ್ರಿಂದ ಅದರಿಂದ ಮಳೆ ಉಂಟಾಗುತ್ತೆ. ಆಮೇಲೆ ಈ ಯಜ್ಞಗಳು ಹೆಂಗಾಗತ್ತೆ ಅಂತಂದ್ರೆ, ಕರ್ಮ ಸಮುದ್ಭವ. ಸತ್ಕರ್ಮಗಳು ಮಾಡ್ತಕ್ಕಂಥದ್ದೇ ಯಜ್ಞ. ಕರ್ಮ ಸಮ್ ಉದ್ಭವ. ಉದ್ಭವ ಆಗೋದು ಗೊತ್ತು, ಕರ್ಮಗಳಿಂದ ಉತ್ಪನ್ನ. ಈ ಕರ್ಮಗಳು ಹೆಂಗೆ ಆಗುತ್ತೆ ಅಂತಂದ್ರೆ, ಬ್ರಹ್ಮೋದ್ಭವಂ, ಬ್ರಹ್ಮ ಉದ್ಭವಂ. ಬ್ರಹ್ಮ ಅಂತಂದ್ರೆ ಇಲ್ಲಿ ವೇದಗಳು ಅಂತ. ಅಂದ್ರೆ ಜ್ಞಾನದಿಂದ ಕರ್ಮ ಮಾಡೋಕೆ ಜ್ಞಾನ ಬೇಕಲ್ವಾ. ಸೊ ಜ್ಞಾನ ಎಲ್ಲಿಂದ ಬರುತ್ತೆ? ವೇದಗಳಿಂದ ಜ್ಞಾನ ಬರುತ್ತೆ. ಬ್ರಹ್ಮೋದ್ಭವಂ. ಆಮೇಲೆ ಮತ್ತೆ ಬ್ರಹ್ಮ ಅಕ್ಷರ ಸಮುದ್ಭವಂ. ಈ ವೇದಗಳು ಎಲ್ಲಿಂದ ಬಂತು ಅಂತಂದ್ರೆ, ಅಕ್ಷರ ಸಮ್ ಉದ್ಭವಂ. ಅಕ್ಷರ ಅಂದ್ರೆ ನಾಶ ಆಗುದು, ಅಕ್ಷರ ನಾಶ ಆಗದೆ ಇರ್ತಕ್ಕಂಥ ಅಂದ್ರೆ ಅರ್ಥ ಭಗವಂತ. ಭಗವಂತನಿಂದ ವೇದಗಳು ಬಂತು. ಅಂದ್ರೆ ಭಗವಂತನಿಂದ ವೇದಗಳು ಬಂತಂದ್ರೆ ವೇದಗಳು ಅಪೌರುಷೇಯ ಅಂತ ಹೇಳ್ತಾರೆ. ಯಾರೇ ಮನುಷ್ಯರು ಬರೆದಿರೋದಂತಲ್ಲ, ರಾಮಪ್ಪ ತಿಮ್ಮಕ್ಕ ಬರೆದಿರೋದಲ್ಲ. ಅದು ಭಗವಂತನಿಂದ ಬ್ರಹ್ಮದೇವರಿಗೆ ಹೇಳಿ, ಬ್ರಹ್ಮದೇವರು ಋಷಿಮುನಿಗಳಿಗೆ ಹೇಳಿ, ಸಪ್ತಋಷಿಗಳು ಅವರು ಮತ್ತೆ ಎಲ್ಲಾ ದೇವತೆಗಳಿಗೆ ಹೇಳಿ,
ಅಲ್ಲಿಂದ ಒಂದು ಅದು ಅದಕ್ಕೆ ಶ್ರುತಿ ಅಂತ ಹೇಳೋದು. ಹೇಳೋದು ಕೇಳೋದು ಬರೆದಿಟ್ಟಿದ್ದಂಥದ್ದಲ್ಲ ಇದು. ಮತ್ತೆ ಯಾರೋ ಮನುಷ್ಯ ಮಾಡಿದಂಥದ್ದಲ್ಲ, ಅಪೌರುಷ. ಅದರಿಂದ ಬ್ರಹ್ಮ ಅಕ್ಷರ ವಿಧಿ ಈಗ ತಿಳ್ಕೊ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ತಸ್ಮಾತ್ ಆದ್ದರಿಂದ ಸರ್ವಗತಂ ಅಂದ್ರೆ ಗತ ಅಂದ್ರೆ ಹೋಗುವುದು, ಇರುವುದು, ಎಲ್ಲಾ ಕಡೆ ಇರತಕ್ಕಂತ ಭಗವಂತನಿಂದ ಬ್ರಹ್ಮ ನಿತ್ಯಂ, ಆ ಬ್ರಹ್ಮ ಅಂದ್ರೆ ಭಗವಂತ ನಿತ್ಯಂ ಯಾವಾಗಲೂ ಕೂಡ ಯಜ್ಞೆ ಪ್ರತಿಷ್ಠಿತ, ಯಜ್ಞದಲ್ಲಿ ಪ್ರತಿಷ್ಠಿತನಾಗಿರ್ತಾನೆ. ಯಜ್ಞದಲ್ಲಿ ಪ್ರತಿಷ್ಠಿತನಾಗಿರ್ತಾನೆ ಅಂತಂದ್ರೆ ಯಜ್ಞದಲ್ಲಿ ಇರ್ತಾನೆ. ಜೊತೆಗೆ ನಾವೇನೇ ಸತ್ ಚಿಂತನೆಗಳನ್ನು ಮಾಡ್ತೀವಿ ನೋಡಿ, ಸತ್ ಅಂದ್ರೆ ಒಳ್ಳೆಯದು ಅಂತ, ಒಳ್ಳೆಯ ವಿಚಾರಗಳೇ ಭಗವಂತ. ಒಳ್ಳೆ ವಿಷಯ, ಒಳ್ಳೆ ಮೂಡು, ಪಾಸಿಟಿವ್ ಥಿಂಕಿಂಗ್ ಎಲ್ಲ ಇತ್ತು ಅಂತಂದ್ರೆ ಭಗವಂತನೇ ಅವನು ಅವನ ಒಂದು ಅವನು ಇದಾನೆ ಅಂತ ಅರ್ಥ. ಹೀಗೆ ಈ ಶ್ಲೋಕದ ಅರ್ಥ ಒಂದಿಂದ ಲಿಂಕ್. ಅಂದ್ರೆ ಹೇಗೆ ಅಂತಂದ್ರೆ ಜೀವರಾಶಿ ಹುಟ್ಟುತ್ತಾರೆ. ಹುಟ್ಟೋದು ಹೆಂಗೆ ಅಂತಂದ್ರೆ ಅವ್ರಿಗೆ ಅನ್ನದಿಂದ. ಅನ್ನ ಎಲ್ಲಿಂದ ಬರುತ್ತೆ? ಅನ್ನ ಅಂದ್ರೆ ಇಲ್ಲಿ ಆಹಾರದ ಅನ್ನ ಅಂದ್ರೆ ಅಕ್ಕಿ ಅದರಿಂದ ಆಗುತ್ತಲ್ಲ, ಅನ್ನ ಅಲ್ಲ, ಆಹಾರ. ಆಹಾರ ಉತ್ಪನ್ನ ಆಗತ್ತೆ. ಆಹಾರದಿಂದ ಜೀವರಾಶಿ. ಆಹಾರ ಹೆಂಗ್ ಬರುತ್ತೆ? ಮಳೆಯಿಂದ ಬರುತ್ತೆ. ಈಗ ಮಳೆ ಬಂದ್ರೆ ಬೆಳೆ ಆಗುತ್ತೆ, ಪರ್ಜನ್ಯದಿಂದ ಬರುತ್ತೆ. ಅಲ್ಲಿಂದ ಬಂದ್ಮೇಲೆ ಈ ಮಳೆ ಹೆಂಗಾಗತ್ತೆ? ತಿರ್ಗಾ ಮಳೆ ಅದ್ರಾಗತಿಗೆ ಮಳೆ ಬೀಳ ಎಲ್ಲಾ ಕಡೆಗೂ. ಎಷ್ಟೋ ಬಾರಿ ಪಕ್ಕದೂರಲ್ಲಿ ಮಳೆ ಇರುತ್ತೆ, ಇನ್ನೊಂದ್ ಕಡೆ ಏನು ಮಳೆ ಇರ್ತಿದ್ರು, ಮಳೆನೇ ಇಲ್ಲ. ಅದರಿಂದ ಒಂದು ನಂಬಿಕೆ ಅಥವಾ ಅನುಭವದಿಂದ ನಂಬಿಕೆ ಬಂದಿರುತ್ತೆ. ಸಜ್ಜನರ ಕಡೆಗೆ, ಸತ್ಕಾರ್ಯಗಳ ಕಡೆಗೆ ಬೇಕಾದಂಗೆ ಮಳೆ ಬೆಳೆ ಆಗುತ್ತೆ. ಹಂಗಾಗಿ ಪರ್ಜನ್ಯದಿಂದ ಯಜ್ಞ, ಯಜ್ಞದಿಂದ ಆಮೇಲೆ ಮಳೆಯಿಂದ, ಮಳೆ ಬಂದಿದ್ದು ಯಾಕಂದ್ರೆ ಯಜ್ಞದಿಂದ. ಯಜ್ಞ ಹೆಂಗಾಯ್ತು ಅಂತಂದ್ರೆ ಕರ್ಮಗಳು, ಸತ್ಕರ್ಮಗಳೇ ಯಜ್ಞ. ಸತ್ಕರ್ಮಗಳು ಮಾಡೋದ್ರಿಂದ, ಸತ್ಕರ್ಮಗಳು ಎಲ್ಲಿಂದ ಆಯ್ತು ಅಂತಂದ್ರೆ ವೇದಗಳಿಂದ, ಉಪನಿಷತ್ತಿಂದ ಕಲಿತಂತ ಪಾಠಗಳಿಂದ ಸತ್ಕರ್ಮಗಳು ಆಯ್ತು. ಈ ವೇದಗಳು ಎಲ್ಲಿಂದ ಬಂತು ಅಂತಂದ್ರೆ ಬ್ರಹ್ಮ ಸಮತ್ವಂ, ಅಕ್ಷರ ಸಮತ್ವಂ, ಭಗವಂತನಿಂದ ಉತ್ಪನ್ನ ಆಯ್ತು. ಹೀಗೆ ಎಲ್ಲಾ ಕಡೆ ಇರುತ್ತೆ ಭಗವಂತ, ಕೊನೆಗೆ ಎಲ್ಲಾ ಕಡೆ ಇದ್ದಾನೆ. ಅದನ್ನ ಸರಿಯಾಗಿ ತಿಳ್ಕೊಂಡ್ರೆ ಅವನು ಯಜ್ಞದಲ್ಲಿ ಪ್ರತಿಷ್ಠನಾಗಿರ್ತಾನೆ. ಕರ್ಮ ಬ್ರಹ್ಮ ಉದ್ಭವಂ ವಿಧಿ, ಬ್ರಹ್ಮ ಅಕ್ಷರ ಸಮುದ್ಭವಂ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಇದನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಒಂದು ಯೋಗ್ಯತೆ ಬೇಕು, ಅರ್ಹತೆ ಬೇಕು. ನಮ್ಮ ಮನಸ್ಸು ಅಷ್ಟು ಪಕ್ವಾಗಿರಲ್ಲ. ಯಾಕಂದ್ರೆ ಯಾವಾಗ ಕೂಡ ಉಪ್ಪಿಟ್ಟು, ದೋಸೆ, ಚಟ್ನಿ ಅಲ್ಲೇ ಉಳ್ಕೊಂಡಿರೋ ಪ್ರಾಪಂಚಿಕ ಸಂಗತಿಗಳಲ್ಲಿ ಇಂಥದ್ದೆಲ್ಲ ಅರ್ಥ ಆಗ್ಬೇಕಾಗ್ಬೋದ್ರೆ ಸ್ವಲ್ಪ ಮನಸ್ಸನ್ನ ಪಾಲಿಶ್ ಮಾಡೋಕೆ, ಸ್ವಲ್ಪ ಎತ್ತರಕ್ಕೆ ತಗೊಂಡೋದ್ರೆ ಶಾಂತ ಚಿತ್ತತೆ ಬಂದ ಈ ಸಬ್ಜೆಕ್ಟ್ ಎಲ್ಲ ಅರ್ಥ ಆಗುತ್ತೆ. ನಿಮ್ದು ಸ್ಥೂಲವಾಗಿ ಅರ್ಥ ಮಾಡ್ಕೊಂಡಿದ್ವಿ, ಇಷ್ಟ ಅರ್ಥ ಮಾಡ್ಕೊಂಡು ಕೂಡ ಏನ್ ಪರವಾಗಿಲ್ಲ. ಶ್ಲೋಕ ಹೇಳ್ತೀನಿ ನೋಡ್ಕೊಳ್ಳಿ. ಎಲ್ಲ ನೋಡಿ, ಇಲ್ಲಿರ್ತಕ್ಕಂಥ ಬಹುತೇಕ ಶಬ್ದಗಳು ನಮ್ಮ ಮಾತೃಭಾಷೆಗೆ ಹತ್ತಿರವಾಗಿರ್ತಕ್ಕಂಥದ್ದು. ಇಟ್ಸ್ ಓನ್ಲಿ ನಮ್ಗೆ ಸೈಕಾಲಜಿ. ಸಂಸ್ಕೃತ ಕಷ್ಟ ಅಂತ ಖಂಡಿತ ಅಲ್ಲ. ಲಿಂಕ್ ತಗೊಳ್ಳಿ, ಅರ್ಥ ಆಗುತ್ತೆ. ಕರ್ಮ ಬ್ರಹ್ಮೋದ್ಭವಂ ವಿಧಿ, ಬ್ರಹ್ಮ ಉದ್ಭವಂ, ಬ್ರಹ್ಮಾಕ್ಷರ ಸಮುದ್ಭವಂ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. 16ನೇ ಶ್ಲೋಕ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ, ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥ ಸಜೀವತಿ. ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ ಇಹ ಯಹ ಅಘಾಯು ಇಂದ್ರಿಯಾರಾಮಃ ಮೋಘಂ ಪಾರ್ಥ ಸಹ ಜೀವತಿ. ಹೇ ಪಾರ್ಥ, ಯಹ ಅಂದ್ರೆ ಯಾರು, ಇಹ ಈ ಲೋಕದಲ್ಲಿ, ಪರ ಅಂದ್ರೆ ಪರಲೋಕದಲ್ಲಿ, ಇಹ ಪರ ಅಂತ ಹೇಳ್ತೀವಿ, ಇಹ ಈ ಲೋಕದಲ್ಲಿ, ಏವಂ ಪ್ರವರ್ತಿತಂ ಚಕ್ರಂ, ಏವಂ ಈ ರೀತಿಯಾಗಿ, ಪ್ರವರ್ತಿತಂ ಚಕ್ರಂ ಪರಂಪರಾಗತವಾಗಿ ಈ ಚಕ್ರ ಯಜ್ಞ ಸೃಷ್ಟಿ ಅಲ್ವಾ, ಅಂದ್ರೆ ವೇದಗಳಿಂದ ವೇದಗಳಿಂದ ಯಜ್ಞ, ಯಜ್ಞದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಜೀವೋತ್ಪತ್ತಿ, ಇದೊಂದು ಚಕ್ರ ಇದೆ. ಈ ಚಕ್ರದಲ್ಲಿ ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ, ಅನುವರ್ತಿಸುವುದು, ವರ್ತನೆ ಅಂದ್ರೆ ಒಂದು ಕನ್ನಡ ವರ್ತನೆ ಸ್ವಭಾವ, ಇದನ್ನ ಕರೆಕ್ಟ್ ಆಗಿ ಅನುಸರಿಸಿಕೊಂಡು, ಅನುಸರಿಸಿಕೊಂಡು ಇದನ್ನು ಫಾಲೋ ಮಾಡದಿದ್ರೆ ಅನುವರ್ತಯತಿ ಅಂತ ಅವರು ಬದುಕಿಗೆ ನೋಡಿ. ಇದೊಂದು ಯಜ್ಞ ಚಕ್ರ. ಈ ಯಜ್ಞ ಚಕ್ರದಲ್ಲಿ ಭಾಗವಹಿಸ್ಬೇಕು, ನಮ್ದೊಂದು ಪಾತ್ರ ಇರಬೇಕು.
ಯಾಕಂತಂದ್ರೆ ನಾವು ಜ್ಞಾನ ತಿಳ್ಕೊಳ್ಬೇಕು, ಜ್ಞಾನದ ಮುಖಾಂತರವಾಗಿ ಯಜ್ಞಗಳು ಮಾಡಬೇಕು. ಮತ್ತೆ ಯಜ್ಞಗಳು ಮಾಡ್ಬೇಕಾಗಿ ಬಂದ್ರೆ ಈ ಸ್ವಭಾವ, ಮನುಷ್ಯನಿಗೆ ಸ್ವಭಾವ ಬೆಳೆಸ್ಕೋಬೇಕು, ಬೇಕಾಷ್ಟು ಸತ್ಕಾರ್ಯಗಳನ್ನು ಮಾಡಬೇಕು, ಈ ರೀತಿ ಈ ಚಕ್ರದಲ್ಲಿ ಭಾಗವಹಿಸ್ಬೇಕು. ಯಾರು ಇದನ್ನ ಮಾಡೋದಿಲ್ವೋ, ನಾ ಅನುವರ್ತಯತಿ, ಇದನ್ನ ಫಾಲೋ ಮಾಡೋದಿಲ್ವೋ ಸಹ ಅವನು ಇಂದ್ರಿಯಾರಾಮ, ಅವನು ಕೇವಲ ಇಂದ್ರಿಯಗಳಲ್ಲಿ ರಮ ಅಂದ್ರೆ ರಮಿಸುವುದು, ಆರಾಮ್ ಅಂದ್ರೆ ಇಂದ್ರಿಯಗಳಲ್ಲಿ ಅಂದ್ರೆ ಇಂದ್ರಿಯ ಸುಖಗಳಲ್ಲೇ ಮುಳುಗೋಗಿರ್ತಕ್ಕಂಥ. ಹಾಗಿತ್ತು ಅಂತಂದ್ರೆ ಅವನ ಬದುಕು ಅಗಾಯು. ಅಘ ಆಯು, ಅಘ ಅಂದ್ರೆ ಪಾಪ, ಆಯು ಅಂದ್ರೆ ಆಯಸ್ಸು, ಬರೇ ಪಾಪದ ಆಯಸ್ಸನ್ನ ಕಳೀತೇವೆ. ಮೋಘಂ ಜೀವತಿ, ಮೋಘ ಅಂದ್ರೆ ಗೊತ್ತಾ? ಮೋಘ ಅಂತಂದ್ರೆ ಮೋಘನೇ ಗೊತ್ತಿಲ್ಲ, ಅಮೋಘ ಗೊತ್ತು ನಮ್ಗೆ. ಅಮೋಘವಾದ ಸೀರೆಗಳ ವ್ಯಾಪಾರ, ಅಮೋಘವಾದ ಬಟ್ಟೆ ವ್ಯಾಪಾರ ಅಂತ ಹಾಕೋದು. ಅಂದ್ರೆ ಅಮೋಘ ಅಂತಂದ್ರೆ ಬಹಳ ಉಪಯುಕ್ತವಾದಂತ. ಮೋಘ ಅಂದ್ರೆ ವ್ಯರ್ಥ ಅಂತ. ಸೊ ಅಘಾಯು ಮೋಘಂ ಜೀವತಿ ಅಂತ ವ್ಯಕ್ತಿ, ಅವನ ಬದುಕು ವ್ಯರ್ಥ, ಸುಮ್ಮನೆ ಬದುಕಿರ್ತಾನೆ, ವೇಸ್ಟ್ ವೇಸ್ಟ್ ಬಾಡಿ ಏನಲ್ವಾ ಆತರ. ಅಂದ್ರೆ ಬದುಕನ್ನ ಸಾರ್ಥಕ ಮಾಡ್ಕೊಳ್ಳೋ ರೀತಿಯಲ್ಲಿ ಬದುಕುವಂಥದ್ದು ಕಲಿಬೇಕು ಅಂತ ಈ ಶ್ಲೋಕದ ಅರ್ಥ. ಎಷ್ಟು ಎಲ್ಲಾ ಶ್ಲೋಕಗಳು ಒಂದಕ್ಕೊಂದಕ್ಕೆ ನಿಜವಾಗ್ಲೂ ಅರ್ಧ ಶ್ಲೋಕಕ್ಕೆ ಅರ್ಥ ಆಗ್ಬೇಕಾದ್ರೆ ಒಂದೊಂದು ಶ್ಲೋಕಕ್ಕೆ ಒಂದೊಂದು ನಿಜ ಆಗುತ್ತೆ. ಬರೀ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತೀನಿ, ಮಿಕ್ಕಿದ್ದು ನೀವೆಲ್ಲ ಓದ್ಕೊಳ್ಬೇಕು, ಬೇರೆ ಬೇರೆ ಪುಸ್ತಕ ತಗೊಂಡು. ಏವಂ ಪ್ರವರ್ತಿತಂ ಚಕ್ರಂ ನಾ ಅನುವರ್ತಯತಿ ಇಹಾಯಃ ಅಘಾಯು ಇಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತಿ. ಮೋಘಂ ವ್ಯರ್ಥವಾಗಿ ಬದುಕಿರ್ತಾರ. ಸೊ ಈ ಯಜ್ಞ ಚಕ್ರ ಅಂತಂದ್ರೆ ಇದು ಬಂತು. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾದನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಂಭವ, ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮ ಅಕ್ಷರ ಮಧ್ವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ಇತ್ಯಮಗ್ನೇ ಪ್ರತಿಷ್ಠಂ. ಅಲ್ಲಿಗೆ ಇವತ್ತು 16ನೇ ಶ್ಲೋಕಕ್ಕೆ ನಿಲ್ಲಿಸಿರ್ತೀನಿ. ಒಂದು ಸೂಚನೆ ಇದೆ.